ಪ್ರೇಕ್ಷಕರೇ, ಇಂದು ನಮ್ಮೊಂದಿಗೆ ಒಬ್ಬ ಶ್ರೇಷ್ಠ ಬರಹಗಾರ, ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಒಂದು ಕ್ರಾಂತಿ ಆಗದಿರಬಹುದು, ಆದರೆ ಅವನಿಂದ ಒಂದು ಕ್ರಾಂತಿಯ ಬೀಜವನ್ನ ಬಿತ್ತಲು ಸಾಧ್ಯವಿದೆ. ಬಸವರಾಜ್ ಡೋಣೂರ್ ಸರ್ ಅವರ ಈ ಮಾತು ಅವರ ಕ್ರಾಂತಿಕಾರಿ ಬದುಕಿಗೆ ಕನ್ನಡಿ ಹಿಡಿಯುತ್ತದೆ. ಧಾರವಾಡದ ಕರ್ನಾಟಕ ಕಾಲೇಜು, ವಿಜಯಪುರದ ಅಕ್ಕ ಮಹಾದೇವಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ಅಮರಕಂಟಕದ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಹಾಗೂ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವುದರ ಮೂಲಕ ಜೀವನದ ಸಂಕಷ್ಟಗಳನ್ನ ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಜೀವನ ಪಾಠವನ್ನ ಕಲಿಸಿದವರಿವರು. ಮಾನವಿಕ ಮತ್ತು ಭಾಷಾ ನಿಕಾಯದ ಡೀನರ್ ಆಗಿ, ಅಧ್ಯಯನಾಂಗದ ನಿರ್ದೇಶಕರಾಗಿ, ಪರೀಕ್ಷಾ ವಿಭಾಗದ ನಿಯಂತ್ರಕರಾಗಿ ಮತ್ತು ಕುಲಸಚಿವರಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಆಡಳಿತ ನಡೆಸಿ ಆಡಳಿತದಲ್ಲೂ ಸಹಿ ಎನಿಸಿಕೊಂಡವರು. ಸಂಘಟನೆ ಅವರ ರಕ್ತದಲ್ಲಿಯೇ ಇದೆ. ಇಲ್ಲಿಯವರೆಗೂ ಅವರು ಧಾರವಾಡ ಕಟ್ಟೆಯ ಮೂಲಕ ಆಯೋಜಿಸುತ್ತಿರುವ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಕಮ್ಮಟ, ಉತ್ಸವಗಳು ಇತ್ಯಾದಿ ಅವರ ಸಂಘಟನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿವೆ. ಒತ್ತಡದ ಸಂಘರ್ಷದ ಹೋರಾಟದ ಬದುಕಿನಲ್ಲೂ ಮಾನಸಿಕ ಸ್ಥಿಮತೆ ಕಳೆದುಕೊಳ್ಳದೆ, ದೇಹದ ಆರೋಗ್ಯ ಕೆಡಿಸಿಕೊಳ್ಳದೆ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುವ ಡೋಣೂರ್ ಅವರ ವಿದ್ಯಾರ್ಥಿಗಳ ಸ್ನೇಹಿತರ ಪಾಲಿಗೆ ಅಗಾಧ ಸ್ಫೂರ್ತಿಯಾಗಿದ್ದಾರೆ. ಡೋಣೂರ್ ಸರ್ ಅವರ ಜೀವನ ಸಾರ್ಥಕತೆ ಕಂಡುಕೊಂಡಿದ್ದು ಓದು ಬರಹದಲ್ಲಿ. ತಮ್ಮ ಬದುಕಿಗೆ ಪ್ರಾಮಾಣಿಕವಾಗಿ ತೆರೆದುಕೊಂಡು ಮುಗ್ಧತೆ, ನೈತಿಕತೆ, ಜೀವನ ಪ್ರೀತಿ ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಡೋಣೂರ್ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಲು ಸಾಧ್ಯವಾಯಿತು. ಕಥೆಗಾರರಾಗಿ, ಕವಿಯಾಗಿ, ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ, ಅನುವಾದಕರಾಗಿ, ಸಂಪಾದಕರಾಗಿ, ಅಂಕಣಗಾರರಾಗಿ ಡೋಣೂರ್ ಅವರು 50ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. ಇಲ್ಲಿವರೆಗೂ ಡೋಣೂರ್ ಸರ್ ಅವರು 17 ವಿಮರ್ಶಾ ಕೃತಿಗಳನ್ನ ರಚಿಸಿದ್ದಾರೆ. ರಂಗಪ್ರವೇಶ, ಸಿಯುಳು ನೋಟಗಳು, ಕರ್ಪೂರದ ಗಿರಿ, ಬಯಲು ಬೆರಗು, ಆಧುನಿಕ ಕನ್ನಡ ನಾಟಕ ಮತ್ತು ರಂಗಭೂಮಿ, ಕನ್ನಡ ನಾಟಕ ಮತ್ತು ವಾಸ್ತವತೆ, ಹೊಸದಾರಿ, ಪ್ರಕಟಣೆ, ಧಾರವಾಡ, ಶ್ರೀರಂಗ, ಒಳಗಣ ಹೊರಗಣ, ನೋಟ ನಿಲುವು ಹೀಗೆ ಹಲವಾರು ಕೃತಿಗಳನ್ನ ಸರ್ ಅವರು ರಚಿಸಿದ್ದಾರೆ. ಅದರೊಂದಿಗೆ ಕಮಲಾಜಿ, ಹಾವು ತೊಳೆವೇನ, ಪರಿಹಾರ, ದಶಕದ ಕಥೆಗಳು ಹೀಗೆ ಹಲವಾರು ಕಥಾ ಸಂಕಲನಗಳನ್ನ, ಕಾದಂಬರಿಗಳನ್ನ ಮತ್ತು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ಕಸ್ತೂರಿಯ ಮೃಗ ಮತ್ತು ಕಂಗಳದ ಬರ ಕವನ ಸಂಕಲನಗಳು ಇದರಲ್ಲಿ ಸೇರಿವೆ. ನಮ್ಮ ಸೃಜನಶೀಲ ಬರವಣಿಗೆಯ ಮಧ್ಯದಲ್ಲೂ ಅನುವಾದದಲ್ಲಿ ತೋರಿಸಿಕೊಂಡಿರುವ ಡೋಣೂರ್ ಅವರು ಬರಗೂರು ರಾಮಚಂದ್ರಪ್ಪರವರ ಶಬರಿ ಕಾದಂಬರಿಯನ್ನ ಹಾಗೂ ಮನು ಬಳಗಾರರವರ ಅಪ್ಪ ಕೃತಿಯನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸುತ್ತಾರೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಒಳ್ಳೆಯ ಶಿಕ್ಷಕರು, ಅದರೊಂದಿಗೆ ಒಬ್ಬ ಒಳ್ಳೆಯ ಸಹೃದಯವರು ಇಂದು ನಮ್ಮೊಂದಿಗೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಹೀಗಾಗಿ ಸರ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಅವರ ಬಗ್ಗೆ 2 ಮಾತುಗಳನ್ನು ಮಾಡೋಣ. ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಬಹಳ ಕೇಳಿದೀವಿ ನಾವು. ಬಹಳ ಕರ್ನಾಟಕ ಕಾಲೇಜಿನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ನೀವು ಬಿಟ್ಟು ಹೋದ ಮೇಲೂ ಕೂಡ ನಿಮ್ಮನ್ನ ನೆನೆಸ್ತಕ್ಕಂತಹ ಬಹಳ ಜನ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಇದ್ದಾರೆ. ನಿಮ್ಮ ಒಂದು ದೊಡ್ಡ ಶಿಷ್ಯ ಬಳಗ ನಿಮ್ಮನ್ನ ಯಾವಾಗ್ಲೂ ಕೂಡ ನೆನಪಿಸ್ಕೊಳ್ತಾ ಇರ್ತದ. ಅಂದ್ರೆ ನೀವು ಧಾರವಾಡದಿಂದ ಹೋದ್ರೂ ಕೂಡ ಧಾರವಾಡದ ಜೊತೆ ಒಂದು ನಂಟು ಚೆನ್ನಾಗಿದೆ ಸರ್ ಇವತ್ತು ಕೂಡ. ಹಾಗಾಗಿ ಇದು ಒಂದು ಒಳ್ಳೆಯ ಇದು ಸರ್. ಹಾಗಾದ್ರೆ ಈಗ ಮೊದಲು ನಮಗೆಲ್ಲ ಗೊತ್ತಿರಬೇಕಾದ್ರೆ ಬಹಳ ವಿದ್ಯಾರ್ಥಿಗಳು ನಂಗೆ ಕೇಳ್ತಾ ಇದ್ರು, ಡೋಣೂರ್ ಸರ್ನ ಕರೀರಿ, ಅವ್ರನ್ನ ಕರೆದು ಅವ್ರ ಜೊತೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಮಾತಾಡಿಸಿ ನಮಗೆ ಅವತ್ತು ಕೂಡ. ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಎಲ್ಲರಿಗೂ ಕೂಡ ಸಾಹಿತ್ಯ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಈ ಇಂಗ್ಲಿಷ್ ಸಾಹಿತ್ಯ ಅಥವಾ ಸಾಹಿತ್ಯವನ್ನ ನಾವು ಏಕೆ ಓದಬೇಕು ಸರ್? ಅದು ಯಾಕೆ ಅವಶ್ಯಕತೆವಾಗಿದೆ ನಮಗೆ ಈಗಲೇ ಒಂದು ಪ್ರಸ್ತುತಿಯಲ್ಲಿ ಅಂತ ಸರ್? ಈ ಸಾಹಿತ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಅತ್ಯಗತ್ಯವಾದದ್ದು, ಬಹಳ ಅವಶ್ಯಕವಾದದ್ದು. ನಾವು ಕೇವಲ ಆರ್ಥಿಕತೆಯಿಂದ ಜೀವನವನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯನ ಮನಸ್ಸು ಸಂತೋಷದಿಂದ ಇರಬೇಕು, ಮನುಷ್ಯನ ಬೌದ್ಧಿಕತೆ ಬೆಳೆದ್ ಬರಬೇಕು, ಮನುಷ್ಯನಲ್ಲಿ ಸಂವೇದನಾಶೀಲತೆ ಬೆಳೆದ್ ಬರಬೇಕು, ಮನುಷ್ಯನಲ್ಲಿ ಕಲ್ಪಕತೆ ಬೆಳೆದು ಬರಬೇಕು ಅಂದ್ರೆ ಸಾಹಿತ್ಯದ ಅಧ್ಯಯನ, ಸಾಹಿತ್ಯದೊಂದಿಗೆ ಅನುಸಂಧಾನ ಇರಲೇಬೇಕಾಗ್ತದೆ. ಒಟ್ಟಂದದಲ್ಲಿ ಮನುಷ್ಯ ತನ್ನ ನಾಗರಿಕತೆಯನ್ನ ಕಟ್ಟಿಕೊಳ್ಳಲು, ತನ್ನ ಸಾಮಾಜಿಕತೆಯನ್ನ ಕಟ್ಟಿಕೊಳ್ಳಲು, ತನ್ನ ಸಮಷ್ಟಿ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಲು ಸಾಹಿತ್ಯ ತುಂಬಾ ನೆರವು ನೀಡಿದೆ.
ಹೀಗಾಗಿ ಮನುಷ್ಯನಾಗಿ ಉಳಿಬೇಕಂತಂದ್ರೆ, ಮನುಷ್ಯ ಉತ್ತಮ ಮನುಷ್ಯನಾಗ್ಬೇಕು ಅಂದ್ರೆ, ಅಥವಾ ಸಾಮಾನ್ಯ ಮನುಷ್ಯ ಪುರುಷೋತ್ತಮನಾಗ್ಬೇಕು ಅಂತಂದ್ರೆ ಅವನಿಗೆ ಸಾಹಿತ್ಯದ ಸಂಪರ್ಕ, ಸಾಹಿತ್ಯದ ಅರಿವು, ತಿಳುವಳಿಕೆ ಇರಲೇಬೇಕು. ಓಕೆ ಸರ್, ಅದೇ ಹೇಳ್ತಾ ಇದ್ದೀವಿ ಸರ್. ನಿಮ್ಗೆ ಈ ಸಾಹಿತ್ಯದ ಬಗ್ಗೆ ಒಲವು ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಅದು ಒಲವು ಸ್ಟಾರ್ಟ್ ಆಗೋದಕ್ಕೆ ಏನಾದ್ರು ಒಂದು ಕಾರಣ ಇದೆಯಾ ಹಿಂದೆ ಏನಾದ್ರು ಅಂತ ಹೇಳಿ? ನಮ್ಮದು ಸಾಹಿತಿಗಳ ಕುಟುಂಬ ಏನಲ್ಲ. ಹಾ ಸರ್, ಅದೇ ನಾನು ಚಿಕ್ಕವನಿದ್ದಾಗ, ನಾನು ಸಣ್ಣವನಿದ್ದಾಗ ನಮ್ಮ ಊರಿನಲ್ಲಿ ಕೆಲವರು ಹಿರಿಯರು ನಾಟಕವನ್ನು ಆಡ್ತಾ ಇದ್ರು. ರಜೆಯ ಸಮಯದಲ್ಲಿ ನಾಟಕವನ್ನು ಆಡ್ತಾ ಇದ್ರು. ಅವರ ನಾಟಕಗಳನ್ನ ನೋಡ್ತಾ ನೋಡ್ತಾ ನನಗೆ ನಾಟಕ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿತು. ನಾನು ಒಂದೆರಡು ನಾಟಕಗಳಲ್ಲಿ ಪಾತ್ರ ವಹಿಸಿದೆ. ಆಮೇಲೆ ನಾನು ನಾಟಕ ಕೃತಿಗಳನ್ನ ಓದಲಿಕ್ಕೆ ಶುರು ಮಾಡಿದೆ. ಸೊ ನಾಟಕದ ಮೂಲಕ, ಅಭಿನಯದ ಮೂಲಕ, ಕಲೆಯ ಮೂಲಕ ನಾನು ಸಾಹಿತ್ಯ ಕ್ಷೇತ್ರವನ್ನ ಪ್ರವೇಶ ಮಾಡಿದೆ. ಯಾವಾಗ ನಾನು ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದಲಿಕ್ಕೆ ಶುರು ಮಾಡಿದೆನೋ ಆಗ ಸಹಜವಾಗಿ ನನ್ನಲ್ಲಿ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಲವು, ಆಸಕ್ತಿ ಮೂಡಿತು. ಈಗ ಸಾಹಿತ್ಯ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಐ ಕಾಂಟ್ ಲಿವ್ ವಿದೌಟ್ ಲಿಟರೇಚರ್. ಒಂದು ಹೊತ್ತಿನ ಊಟ ತಪ್ಪಿದ್ರು ನಡೀತದೆ, ಆದ್ರೆ ಓದದೇ ಇದ್ರೆ ನಡೆಯುವುದಿಲ್ಲ. ಅಷ್ಟರ ಮಟ್ಟಿಗೆ ಓದು ನನ್ನ ಉಸಿರಾಗಿದೆ. ನನ್ನ ಬದುಕಿನ, ಆಗ್ಲೇ ಹೇಳಿದಾಗ ನನ್ನ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಐ ಲವ್ ಲಿಟರೇಚರ್. ಎಸ್, ಓಕೆ ಸರ್. ಸರ್ ಅದೇ, ಯಾಕಂದ್ರೆ ನಾವು ಕಾಲೇಜ್ನಲ್ಲಿ ಯಾವಾಗ್ಲೂ ಕೂಡ ಮಾತಾಡ್ಬೇಕಾದ್ರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಕವಿತಾ ಆಗಿರ್ಬೋದು, ಅವರೆಲ್ಲ ಹೇಳ್ತಾ ಇರ್ತಾರೆ ಸರ್, ಎಷ್ಟು ನೀವು ಸಾಹಿತ್ಯದ ಬಗ್ಗೆ ಒಲವನ್ನ ತೋರಿಸಿದ್ರು, ನಿಮ್ಮ ಪಾಠಗಳನ್ನು ಇಂದು ಕೂಡ ನೆನ್ಪಿಟ್ಟಿದ್ದಾರೆ ಸರ್ ಅವರು. ನೀವು ಪ್ಯಾರಡೈಸ್ ಲಾಸ್ಟ್ ಹೇಳಿದ್ದನ್ನ ಇಂದು ಕೂಡ ನಂಗೆ ನೆನ್ಪಾಡಿ ಹೇಳ್ತಾ ಇರ್ತಾರೆ ಸರ್, ಅಷ್ಟು ಚಂದ ಹೇಳಿದ್ರು ಅಂತ ಹೇಳಿ. ಸೊ ಅಂದ್ರೆ ಆ ಒಲವು ಹೆಚ್ಚಾಗಿ ಧಾರವಾಡದ ನಂಟೆ ಏನಾದ್ರು ನಿಮ್ಗೆ ಸಹಾಯ ಆಯ್ತಾ ಸರ್? ಧಾರವಾಡ ನನ್ನ ಬೆಳೆಸಿದೆ. ಧಾರವಾಡ ನನ್ನ ಕನಸಿನ ಊರು, ಕನಸಿನ ನಗರ. ಐ ಜಸ್ಟ್ ಲವ್ ಧಾರವಾಡ. ಧಾರವಾಡ ಮತ್ತು ಕರ್ನಾಟಕ ಕಾಲೇಜನ್ನು ಹೊರತುಪಡಿಸಿ ನಾನು ನನ್ನ ವ್ಯಕ್ತಿತ್ವವನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ನನಗೆ ಮರುಜನ್ಮ ನೀಡಿತು ಧಾರವಾಡ, ನನಗೆ ಮರುಜನ್ಮ ನೀಡಿದೆ. ಕರ್ನಾಟಕ ಕಾಲೇಜ್ ನನ್ನನ್ನ ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಗುಳ ಹಾಡಿ ಒಬ್ಬ ಪ್ರಜ್ಞಾವಂತ ಮತ್ತು ರೆಸ್ಪಾನ್ಸಿಬಲ್ ಮನುಷ್ಯನನ್ನಾಗಿ ರೂಪಿಸಿದೆ. ಹೀಗಾಗಿ ಧಾರವಾಡವನ್ನ, ಕರ್ನಾಟಕ ಕಾಲೇಜನ್ನ ನಾನು ಎಂದೂ ಮರೆಯೋದಿಲ್ಲ. ಸರ್ ಹಾಗಾದ್ರೆ ಈಗ ನೋಡಿ ಸರ್, ನಮ್ಮ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್, ಒಬ್ಬ ಲಿಯೋ ಟಾಲ್ಸ್ಟಾಯ್ ಒಳ್ಳೆ ಬರಹಗಾರ, ಒಬ್ಬ ಅದ್ಭುತ ಬರಹಗಾರ. ರಷ್ಯನ್ ಲಿಟರೇಚರ್ ಅಲ್ಲಿ ಅವರ ವರ್ಕ್ಗಳು ಬಹಳ ಪ್ರಭಾವನ ಬೀರಿದೆ ಸಮಾಜದ ಮೇಲೆ. ಹಾಗಾದ್ರೆ ಈಗ ಲಿಯೋ ಟಾಲ್ಸ್ಟಾಯ್ ಕಥೆ, ಕಾದಂಬರಿಗಳನ್ನ ಈ ಹೊತ್ತಿನಲ್ಲಿ ಏಕೆ ಓದಬೇಕು ಸರ್? ಅದರಿಂದ ಏನಿದೆ? ಟಾಲ್ಸ್ಟಾಯ್ ಆಧುನಿಕ ಜಗತ್ತಿನ ಸರ್ವಶ್ರೇಷ್ಠ, ಕೆಲವು ಜನ ಸರ್ವಶ್ರೇಷ್ಠ ಲೇಖಕರಲ್ಲಿ ಒಬ್ಬ. ಟಾಲ್ಸ್ಟಾಯ್ ನನ್ನ ಮನಸ್ಸಿನ ಮೇಲೆ, ನನ್ನ ಬರಹದ ಮೇಲೆ, ನನ್ನ ಪ್ರಜ್ಞೆಯ ಮೇಲೆ, ತಿಳುವಳಿಕೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದಾನೆ. ಶೇಕ್ಸ್ಪಿಯರ್ ನಂತರ ನನ್ನನ್ನ ಬಹಳ ತೀವ್ರವಾಗಿ ಪ್ರಭಾವಿಸಿದ ಲೇಖಕರಲ್ಲಿ ಟಾಲ್ಸ್ಟಾಯ್ ಎರಡನೇದವನು. ಟಾಲ್ಸ್ಟಾಯ್ನ ಕಥಾ ಜಗತ್ತಿನ ಬಗ್ಗೆ, ಅವನ ಕಾದಂಬರಿ ಜಗತ್ತಿನ ಬಗ್ಗೆ, ಅವನ ಕಲಾತ್ಮಕತೆ ಬಗ್ಗೆ, ಅವನ ನೈತಿಕ ಮೌಲ್ಯಗಳ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಮತ್ತು ವಿಶ್ವಾಸವಿದೆ. ಏಕೆ ನಾವು ಟಾಲ್ಸ್ಟಾಯ್ ನಂತ ಲೇಖಕನ ಈ ಹೊತ್ತಿನಲ್ಲಿ ಓದ್ಬೇಕು ಎನ್ನುವುದಕ್ಕೆ ಎರಡು ಕಾರಣಗಳನ್ನ ನಾನು ನಿಮಗೆ ಕೊಡಬಹುದು. ಮೊದಲನೇ ಕಾರಣ ಏನಂತಂದ್ರೆ, ಇತ್ತೀಚೆಗೆ ಜನರಲ್ಲಿ ಮನುಷ್ಯ ಸಂಬಂಧಗಳಲ್ಲಿ ವಿಶ್ವಾಸ ಕಡಿಮೆ ಆಗಿದೆ. ಈ ಡಿಜಿಟಲ್ ಯುಗದಲ್ಲಿ ನಾವು ನಮ್ಮ ಫೇಸ್ಬುಕ್ ಅನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೇವೆ, ಆದರೆ ವಿ ಹ್ಯಾವ್ ಫೇಲ್ಡ್ ಟು ರಿಕಗ್ನೈಸ್ ದಿ ರಿಯಲ್ ಫೇಸಸ್. We are really in love with Facebook, not with the real faces. ನಿಜವಾದ ಮುಖಗಳು ಮರೆತು ಹೋಗ್ಬಿಟ್ಟಿವೆ ನಮಗೆ. ಸೊ ಈ ಅಸ್ಮಿತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಕೇವಲ ಮಾತಿನಲ್ಲಿ ನಾವು ಪ್ರೀತಿ ವಿಶ್ವಾಸವನ್ನ ಪ್ರಕಟಿಸಿದರೆ ಸಾಲದು, ನಮ್ಮ ಕೃತಿಗಳಲ್ಲಿ, ನಮ್ಮ ಜೀವನ ವಿಧಾನದಲ್ಲಿ, ನಮ್ಮ ಬದುಕಿನಲ್ಲಿ ಪ್ರೀತಿ ವಿಶ್ವಾಸ ಪ್ರಕಟ ಆಗ್ತಾ ಇರಬೇಕು. ಈಗ ನಮಗೆ ಏನೆಲ್ಲ ಇದೆ, ಹಣ ಇದೆ, ಅಂತಸ್ತಿದೆ, ಜನಪ್ರಿಯತೆ ಇದೆ. ಸಾಮಾನ್ಯ ಮನುಷ್ಯ ಇವತ್ತು ಫೇಸ್ಬುಕ್ ಮೂಲಕ ಜಗತ್ತಿನ ಗಮನವನ್ನು ಸೆಳೆಯಬಲ್ಲ. ಕೊರತೆ ಏನಿದೆ ಅಂದ್ರೆ, ನಮಗೆ ಪ್ರೀತಿಯ ಕೊರತೆ ಇದೆ, ವಿಶ್ವಾಸದ ಕೊರತೆ ಇದೆ, ಕರುಣೆ, ಅನುಕಂಪದ ಕೊರತೆ ಇದೆ. ಅಷ್ಟೇ ನಮಗೆ ಇದನ್ನು ಕಳಿಸ್ತಾನೆ. ವಾಟ್ ಈಸ್ ಲವ್, ವಾಟ್ ಈಸ್ ಕಂಪ್ಯಾಷನ್? ಅನುಕಂಪ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ವಿಶ್ವಾಸ ಅಂದ್ರೆ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಕ್ಷಮಾಗುಣ. You don't become a teacher if you do not have the capacity to forgive. ಕ್ಷಮಿಸುವ ಗುಣ ನನ್ನಲ್ಲಿ ಇರದೆ ಹೋದ್ರೆ ನಾನು ಶಿಕ್ಷಕನಾಗ್ಲಿಕ್ಕೆ ಅನರ್ಹ. ಹೀಗಾಗಿ
ಟಾಲ್ಸ್ಟಾಯ್ ನಮ್ಮನ್ನ ಮನುಷ್ಯರನ್ನಾಗಿ ಮಾಡ್ತಾನೆ, ಶಿಕ್ಷಕರನ್ನಾಗಿ ಮಾಡ್ತಾನೆ, ಒಳ್ಳೆಯ ರಾಜಕಾರಣಿಗಳನ್ನಾಗಿ ಮಾಡ್ತಾನೆ. ನಾವು ಟಾಲ್ಸ್ಟಾಯ್ ಜಗತ್ತನ್ನ ಪ್ರವೇಶ ಮಾಡ್ತೀವಿ. ಬಹಳ ಅದ್ಭುತವಾದ ಲೇಖಕ, ನಾವೆಲ್ಲರೂ ಓದಲೇಬೇಕಾದಂತ ಲೇಖಕ. ಎಸ್, ಅದೇ ಅವರು ಟಾಲ್ಸ್ಟಾಯ್ ಅವರ ಹಲವಾರು ಕಾದಂಬರಿಗಳಲ್ಲಿ, ನಾಟಕಗಳಲ್ಲಿ ನಾವು ನೋಡಿದಾಗ ಸರ್, ಅವರು ಬರೆದಿರ್ತಕ್ಕಂತಂದ್ರೆ ಪ್ರೀತಿಯ ಮೂಲಕ ದೇವರನ್ನ ಅಥವಾ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲು ಸಾಧ್ಯವಿದೆ ಅಂತ ಹೇಳಿ. ಸೊ ಈ ಬಗ್ಗೆ ನಿಮಗೆ ಏನು ಸರ್? ಟಾಲ್ಸ್ಟಾಯ್ಗೆ ಇದರಲ್ಲಿ ಬಹಳ ಸ್ಪಷ್ಟವಾದ ನಂಬಿಕೆ ಇತ್ತು. ಅಂದ್ರೆ ಪ್ರೀತಿಯೇ ದೇವರು ಅನ್ನುವ ಒಂದು ಸಿದ್ಧಾಂತದಲ್ಲಿ ಅವನಿಗೆ ನಂಬಿಕೆ ಇತ್ತು. ತನ್ನ ಅನೇಕ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಅವನು ಪ್ರೀತಿಯ ಬಗ್ಗೆ, ನಿಜವಾದ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇರ್ತಾನೆ. ಅವನಿಗೊಂದು ಕಥೆ ಇದೆ, ಬಹಳ ಅದ್ಭುತವಾದ ಕಥೆ ಇದೆ, ವೇರ್ ಲವ್ ಈಸ್ ಗಾಡ್ ಈಸ್ ಅಂತ. ಪ್ರೀತಿ ಇದ್ದಲ್ಲಿ ದೇವರು ಇರ್ತಾನೆ ಅಂತ. ಅಂದ್ರೆ ಪ್ರೀತಿಯೇ ದೇವರು. ನಮ್ಮಲ್ಲಿ ನಾಣ್ಣುಡಿ ಇದೆ, ಕರ್ನಾಟಕದಲ್ಲೂ ನಾಣ್ಣುಡಿ ಇದೆ, ಪ್ರೀತಿಯೇ ದೇವರು ಅಂತ. ನ್ಯಾಯವೇ ದೇವರು ಅಂತೀವಲ್ಲ, ಪ್ರೀತಿಯೇ ದೇವರು. ಪ್ರೀತಿ ಇರದೇ ಇದ್ರೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ನ್ಯಾಯಾಧೀಶನಾದವನಲ್ಲಿ ಒಂದು ಅಗಾಧವಾದ ಪ್ರೀತಿ ಇರಬೇಕು. ಅಲ್ಲ, ಇದರಲ್ಲಿ ಒಂದು ಕ್ವಶನ್ ಸರ್, ಅಂದ್ರೆ ನಮ್ಮಲ್ಲಿ ಏನಾಗಿದೆ ಸರ್ ಈಗ ಅಂದ್ರೆ ಈ ಪ್ರೀತಿ ಅನ್ನೋದ್ರದ ಒಂದು ಮೀನಿಂಗ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಾವೀಗೇನೀಗ ಸಡನ್ ಆಗಿ ಅಟ್ರಾಕ್ಷನ್ ಆದ ತಕ್ಷಣನೇ ಲವ್ ಅನ್ಕೊಂತೀವಿ. ಈಗಲೂ ಒಂದು ಇದರಲ್ಲಿ ಜನರಲ್ಲಿ ಜಂಜಿ ಅಂತ ಏನ್ ಬಂದಿದೆಯಲ್ಲ ಸರ್, ಇವತ್ತು ನಾವು ಲವ್ ಅಂತಂದ್ರೆ ಓನ್ಲಿ ಒಂದು ಹುಡುಗ ಹುಡುಗಿ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಹೇಳ್ತಾ ಇರ್ತೀವಿ. ನಿಜವಾದ ಪ್ರೀತಿ ಅಂದ್ರೆ ಏನು ಸರ್? ನೋಡಿ, ಒಂದು ವಯಸ್ಸಿನಲ್ಲಿ ಒಂದು ಹೆಣ್ಣಿನ ಮಧ್ಯೆ ಇರ್ತಕ್ಕಂಥ ಆಕರ್ಷಣೆ, ಅದು ಲೈಂಗಿಕ ಆಕರ್ಷಣೆ. ಅದು ಅದಕ್ಕೆ ನಿಜವಾದ ಪ್ರೀತಿ ಅನ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಸ್ವಾರ್ಥ ಇರ್ತದೆ. ಗಂಡಿಗೆ ಹೆಣ್ಣು ದಕ್ಕಬೇಕಾಗಿರ್ತದೆ, ಹೆಣ್ಣಿಗೆ ಗಂಡು ದಕ್ಕಬೇಕಾಗಿರ್ತದೆ. ಆದ್ರೆ ನಿಜವಾದ ಪ್ರೀತಿ ಅನ್ನೋದು ಸ್ವಾರ್ಥವನ್ನ ಮೀರಿರ್ತದೆ. ಈಗ ನೋಡಿ, ನಾನು ನನ್ನ ಸ್ನೇಹಿತರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿದ್ರೆ ದೊಡ್ಡ ಮಾತೇನಿಲ್ಲ. ನಾನು ನನ್ನ ವೈರಿಗಳನ್ನು ಪ್ರೀತಿಸಬೇಕು, ನನ್ನ ವಿರೋಧಿಗಳನ್ನು ಪ್ರೀತಿಸಬೇಕು. ವಿರೋಧಿಗಳ ಸಂಹಾರಕ್ಕೆ ನಿಲ್ಲಬಾರದು. ನಾನು ಐ ವಾಂಟ್ ಟು ಎಲಿಮಿನೇಟ್ ಆಲ್ ಮೈ ಎನಿಮೀಸ್, ಅದು ಪ್ರೀತಿ ಅಲ್ಲ. ಯು ಶುಡ್ ಲವ್ ಯುವರ್ ಎನಿಮೀಸ್ ಅನ್ನೋದು ಅವನ ಒಂದು ಸಿದ್ಧಾಂತ ಆಗಿತ್ತು, ಟಾಲ್ಸ್ಟಾಯ್ ಸಿದ್ಧಾಂತ ಆಗಿತ್ತು. ಸೊ ನಿಜವಾದ ಪ್ರೀತಿ ಅಂತಂದ್ರೆ ಕೇವಲ ಮನುಷ್ಯರನ್ನ ಪ್ರೀತಿ ಮಾಡೋದಲ್ಲ. ಬಸವಣ್ಣ ಇದಾನಲ್ಲ, ಬಸವಣ್ಣ ಈಸ್ ಎ ಬಿಗ್ಗರ್ ಟಾಲ್ಸ್ಟಾಯ್. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದವ. ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಅಂದ್ರೆ ನಾವು ಕೇವಲ ಮನುಷ್ಯರನ್ನ ಪ್ರೀತಿ ಮಾಡಿದ್ರೆ ಸಾಲದು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು ಇವೆಲ್ಲ ಬದುಕಬೇಕಾಗ್ತದೆ. ನಾವು ನಾಗರ ಪೂಜೆ ಮಾಡ್ತೇವೆ ನಾವು ಭಾರತೀಯರು. ನಿಜವಾದ ನಾಗರ ಕಂಡ್ರೆ ನಾವು ಈಗಲೂ ಕೊಲ್ತೇವೆ. ನಾಗರ ಹಾವು ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋ ಒಂದೇ ವಿಚಾರ ಅಂದ್ರೆ ತಗೊಳ್ರಿ ಹೊಡಿರಿ, ಕೊಂದು ಹಾಕ್ಬಿಡ್ರಿ ಅಂತ. ಅದಕ್ಕೂ ಬದುಕು ಆಗ್ತಿದೆ. ಅದು ವಿಷಕಾರಿ, ವಿಷಜಂತು. ಬಟ್ ವಿಷಜಂತು ಇಟ್ ಕಾಂಟ್ ಹೆಲ್ಪ್. ಅದು ಬೇಕಂತಲೇ ತನ್ನ ನಾಲಿಗೆಯಲ್ಲಿ, ತನ್ನ ಹಲ್ಲಿನಲ್ಲಿ ವಿಷವನ್ನು ಇಟ್ಕೊಂಡಿಲ್ಲ. ಇನ್ನೇ ಕ್ವಾಲಿಟಿ ಅದು ಅದರಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನ ಪ್ರೀತಿ ವಿಶಾಲವಾಗಿರ್ಬೇಕು, ವಿಶ್ವಾತ್ಮಕವಾಗಿರ್ಬೇಕು. ಇಟ್ ಶುಡ್ ಬಿ ಯೂನಿವರ್ಸಲ್ ಅಂಡ್ ಇಟ್ ಶುಡ್ ಬಿ ಇನ್ಕ್ಲೂಸಿವ್. ಆಯ್ಕೆ ಮಾಡಿ ಪ್ರೀತಿ ಮಾಡೋದಲ್ಲ. ಈಗಿನ ಈ ಒಂದು ಪ್ರೆಸೆಂಟ್ ನಿಮ್ಗೆ ಗೊತ್ತಿದೆ ಸರ್, ಈ ಮಾಡರ್ನ್ ಏಜ್ ಅಲ್ಲಿ ಜನರಿಗೆ ಏನಾಗ್ಬಿಟ್ಟಿದೆ ಸರ್ ಅಂತಂದ್ರೆ, ಯಾವತ್ತೂ ಅವರು ತಮ್ಮದೇ ಆದ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನ ಬಳಸ್ತಾ ಇರ್ತಾರೆ, ಹೌದಲ್ಲ? ಸೊ ಅದಕ್ಕೆ ಮತ್ತೆ ಈ ಟಾಲ್ಸ್ಟಾಯ್ ಅವರು ಯಾವ ರೀತಿ ನಮ್ಗೆ ನಾಲೆಜ್ ಅನ್ನ ಸಿಗ್ಬೋದು ಆ ವರ್ಕ್ ಅಲ್ಲಿ? ಟಾಲ್ಸ್ಟಾಯ್ ಬಹಳ ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ, ಜಗತ್ತು ನಿಂತಿರುವುದು ಪ್ರೀತಿಯ ಮೇಲೆ, ಅನುಕಂಪದ ಮೇಲೆ ಮತ್ತು ಕ್ಷಮೆಯ ಮೇಲೆ. ನೀವು ಜನರನ್ನ ಪ್ರೀತಿ ಮಾಡಬೇಕು, ತಪ್ಪಿತಸ್ಥರನ್ನ, ಪಾಪಿಗಳನ್ನ ಕ್ಷಮಿಸಬೇಕು, ಅವ್ರ ಬಗ್ಗೆ ನೀವು ಅನುಕಂಪ ತೋರ್ಬೇಕು. ಇದು ಅವನ ಸಿದ್ಧಾಂತ. ಅದಕ್ಕಾಗಿ ನೀವು ಅನೇಕ ಕಥೆಗಳನ್ನ ನೀವು ನೋಡ್ಬೋದು. ಆಗಲೇ ನಾನು ಪ್ರಸ್ತಾಪ ಮಾಡಿದ್ನಲ್ಲ, ವೇರ್ ಲವ್ ಈಸ್ ಗಾಡ್ ಈಸ್ ಅಂತಲ್ಲಿ, ಅಲ್ಲೊಬ್ಬ ಮಾರ್ಟಿನ್ ಅಂತ ಒಂದು ಪಾತ್ರ ಬರ್ತದೆ. ಮಾರ್ಟಿನ್ ಅವನು ದೇವರ ದರ್ಶನಕ್ಕಾಗಿ ಪರಿತಪಿಸ್ತಾ ಇರ್ತಾನೆ. ತನ್ನ ಜೀವನದಲ್ಲಿ ಅವನು 3 ವ್ಯಕ್ತಿಗಳನ್ನ ಭೇಟಿ ಆಗ್ತಾನೆ. ಸಣ್ಣ ಕಥೆ, ಅದು ಬಹಳ ಅದ್ಭುತವಾದ ಕಥೆ. ಕಥೆಯ ಪ್ರಾರಂಭದಲ್ಲಿ ಮಾರ್ಟಿನ್ ಒಬ್ಬ ವೃದ್ಧನನ್ನ ಭೇಟಿ ಆಗ್ತಾನೆ. ಅವನು ಮೈ ಮೇಲೆ ಬಟ್ಟೆ ಇರೋದಿಲ್ಲ, ವಿಪರೀತ ಚಳಿ ಇರ್ತದೆ, ಅದನ್ನ ನಡುತ್ತಾ ಇರ್ತಾನೆ. ಏನು ಮಾರುಕಟ್ಟೆಗೆ ಹೋಗಿರ್ತಾನೆ, ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಂದು ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಅವನು ಹೋಗಿರ್ತಾನೆ. ದುಡ್ಡು ಸಾಕಾಗೋದಿಲ್ಲ, ಇದು ದುಡ್ಡದಲ್ಲಿ ಕುಡಿದು ಮನೆಗೆ ಬರ್ತಿರ್ತಾನೆ. ಈ ಮನುಷ್ಯನನ್ನ ಸಂಪರ್ಕ ಮಾಡ್ತಾನೆ. ಆವಾಗ ಅವನಿಗೆ ಅನಿಸ್ತದೆ, ನಾನು ಅವನ ಮೇಲೆ ಪ್ರೀತಿ ತೋರ್ಬೇಕು, ಅನುಕಂಪ ತೋರ್ಬೇಕು ಅಂತ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾನೆ.
ಇನ್ನೊಂದು ಘಟನೆ ಏನಾಗ್ತದೆ ಅಂದ್ರೆ ಅವನು ಚಪ್ಪಲಿ ಮೋಚಿ ಚಪ್ಪಲಿ ಹೊಲಿಯುವ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ತನ್ನ ನೆಲಮಾಳಿಗೆಯಲ್ಲಿ ಕೂತ್ಕೊಂಡು ಚಪ್ಪಲಿ ಹೊಲಿತಿರ್ಬೇಕಾದ್ರೆ ಕಿಟಕಿ ಹತ್ತಿರ ಒಬ್ಬ ಮಹಿಳೆ ಒಂದು ಮಗುವನ್ನು ಹಿಡ್ಕೊಂಡು ಕೂತಿರ್ತಾಳೆ. ಆ ಮಗುವಿಗೆ ಹಾಲು ಉಣಿಸ್ಬೇಕಾಗಿರ್ತದೆ, ಅವಳ ಹತ್ರ ಹಾಲಿಗೆ ದುಡ್ಡು ಇರೋದಿಲ್ಲ. ಆಕೆ ಸಂಘರ್ಷ ಮಾಡ್ತಾ ಇರ್ತಾಳೆ. ಅದು ಗೊತ್ತಾಗಿ ಅವಳಿಗೆ ಒಂದು ನೆರವು ನೀಡ್ತಾನೆ. ಮೂರನೇ ಒಂದು ವ್ಯಕ್ತಿ ಅಂದ್ರೆ ಒಬ್ಬ ಬಾಲಕ. ಒಬ್ಬ ಮಹಿಳೆ ಒಂದು ಹಣ್ಣಿನ ಬುಟ್ಟಿಯನ್ನು ಹೊತ್ಕೊಂಡು ಮಾರುಕಟ್ಟೆಗೆ ಹೋಗ್ತಾ ಇರ್ತಾಳೆ. ಇವನ ಮನೆ ಹತ್ರ ಅವಳು ನಿಂತ್ಕೋತಾಳೆ. ಒಬ್ಬ ಹುಡುಗ ಓಡಿ ಬರ್ತಾನೆ. ಅವ್ರಿಗೆ ಹೊಟ್ಟೆ ಹಸಿದಿರ್ತದೆ. ಅದ್ರಾಗಿನ ಒಂದು ಹಣ್ಣು ಎತ್ಕೊಂಡು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಮಹಿಳೆ ಕೈಗೆ ಸಿಕ್ಕಾಕೋತಾನೆ. ಆ ಮಹಿಳೆ ಅವನನ್ನ ತರಾಟೆ ತೆಗೆದುಕೊಳ್ತಾಳೆ. ಆಗ ಈ ಮಾರ್ಟಿನ್ ಅಲ್ಲಿ ಪ್ರವೇಶ ಮಾಡಿ ಆಕೆಗೆ ಹೇಳ್ತಾನೆ, ಇಲ್ಲಮ್ಮ, ಹಣ್ಣು ಇರೋದು ತಿನ್ನೋದಕ್ಕಾಗಿ ತಿಂದಿದ್ದಾನೆ, ದುಡ್ಡು ಕೊಟ್ರು ಅಷ್ಟೇ, ಕುಡಿದಿದ್ರು ಅಷ್ಟೇ, ಅವನನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಾನೆ. ಮನವರಿಕೆ ಮಾಡ್ತಾನೆ. ಆಕೆಯನ್ನ ಆ ಹೆಣ್ಮಗಳು ಆ ಮಗುವನ್ನ ಕ್ಷಮಿಸ್ತಾನೆ. ದೇವರು ಪ್ರತ್ಯಕ್ಷ ಹೇಳ್ತಾನೆ, ಇಲ್ಲ, ನಾನು 3 ಸಲ ನಿನ್ನನ್ನು ಭೇಟಿಯಾಗಿದ್ದೆ ಅಂತ ಹೇಳ್ತಾನೆ. ಅಂದ್ರ ನೀನೇನು ಚಳಿಯಲ್ಲಿ ನಡುತ್ತಾ ಇದ್ನಲ್ಲ ವೃದ್ಧ, ಅವನು ನಾನೇ. ಎರಡನೇದು ಆ ಮಗುವಿಗೆ ಹಾಲು ಉಣಿಸ್ತಕ್ಕಂತ ಮಹಿಳೆ ನಾನೇ ಆಗಿದ್ದೆ. ಮೂರನೇದು ಆ ಮಗು ಕೂಡ ನಾನೇ ಆಗಿದ್ದೆ ಅಂತ ಹೇಳ್ತಾನೆ. ನಾನು ನಿನಗೆ ಆಗ್ಲೇ ದರ್ಶನ ಕೊಟ್ಟಿದ್ದೇನೆ. ಆಮೇಲೆ ಭಕ್ತ ಕುಮಾರ ಕಥೆ ಇದೆಯಲ್ಲ, ಅವನು ಸಾಕ್ಷಾತ್ ಕುಮಾರನೇ ಬರ್ತಾನೆ. ಅವನು ಇವರೆಲ್ಲರೂ ಕೊಂಡ್ರಾಬರ್ದು ಅವ್ನು ನೋಡ್ಕೊಂಡು ಹೋದ್ರೆ ಅವನು ಭಕ್ತ ನೋಡ್ಕೊಂಡು ಇಲ್ಲಿ ಬರ್ತಾನೆ. ಹೀಗಾಗಿ ಸೊ ಗಾಡ್ ಈಸ್ ಆಲ್ವೇಸ್ ಇನ್ ಸರ್ಚ್ ಆಫ್ ಹಿಸ್ ಗ್ರೇಟ್ ಡ್ಯೂಟೀಸ್. ಹುಡುಕಾಟದಲ್ಲಿ ಇರ್ತಾನೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ರು, ದರಿದ್ರ ನಾರಾಯಣ ಅಂತ. ನಾರಾಯಣ ಇಲ್ಲಿದ್ದಾನೆ ಅಂದ್ರೆ ದರಿದ್ರನಲ್ಲಿದ್ದಾನೆ. ಹೌದಾ? ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಹೊರಗಡೆ ಸಾಲು ಸಾಲಾಗಿ ಶಿಕ್ಷಕರು ಶಿಕ್ಷಕರಲ್ಲ, ಅಲ್ಲಿ ದೇವರು ಇರ್ತಾನೆ. ನಾವು ಏನಂದ್ ಬಿಟ್ಟು ಹೊರಗಡೆ ಹೋಗ್ತೀವಿ, ಅದಾಗ ನಾವು ದೇವ್ರು ಸಿಗ್ಲಿಕ್ಕೆ ಸಾಧ್ಯ ಇದೆ. ದೇವರಿದ್ದಾನೆ, ಅವರ ಒಂದು ನಂಬಿಕೆ ಸರ್. ದೇವರು ಎಲ್ಲಾ ಕಡೆ ಇದ್ದಾನೆ. ಅದೇ ಸರ್, ಇದರಲ್ಲಿ ಅವರು ಈ ಸಾಕ್ಷಾತ್ಕಾರದ ಬಗ್ಗೆ ಮಾತಾಡ್ತಾರೆ ಸರ್. ಏನ್ ಸರ್ ಈ ಸಾಕ್ಷಾತ್ಕಾರ ಅಂದ್ರೆ ಏನು, ಅಥವಾ ಈ ಜೀವನದ ಅರ್ಥವನ್ನ ಹೇಗೆ ಕಂಡುಕೋಬೇಕು ನಾವು? ಇದು ಬಹಳ ದೊಡ್ಡ ಪ್ರಶ್ನೆ ಟಾಲ್ಸ್ಟಾಯ್ನ ಕಥೆ ಕಾದಂಬರಿಗಳಲ್ಲಿ. ಅಂದ್ರೆ ಟಾಲ್ಸ್ಟಾಯ್ ಏನ್ ಹೇಳ್ತಾನೆ ಅಂತಂದ್ರೆ, ದೇವರ ಸಾಕ್ಷಾತ್ಕಾರ ನಮಗಾಗ್ಬೇಕು ಅಂತಂದ್ರೆ, ದೇವರ ಒಲಿಮೆ ಕೃಪೆ ನಮಗೆ ಸಿಗ್ಬೇಕು ಅಂತಂದ್ರೆ, ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು. ನಮ್ಮಲ್ಲಿ ಜಗತ್ತನ್ನ, ಜನರನ್ನ ಪ್ರೀತಿ ಮಾಡುವ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಮತ್ತು ನಮ್ಮ ವಿರೋಧಿಗಳನ್ನ, ನಮಗೆ ಅನ್ಯಾಯ ಮಾಡುವವರನ್ನ, ದ್ರೋಹ ಮಾಡುವವರನ್ನ ಕ್ಷಮಿಸುವ ಕ್ಷಮಾಗುಣ ನಮ್ಮಲ್ಲಿ ಇರಬೇಕು. ಮತ್ತು ಯಾವುದೇ ಒಬ್ಬ ಮನುಷ್ಯನ ಸಂಕಷ್ಟಗಳಿಗೆ ಸ್ಪಂದಿಸುವ ಸಂವೇದನಾಶೀಲತೆ ಇರಬೇಕು. ನಮ್ಮಲ್ಲಿ ಕರುಣೆ ಅಥವಾ ಅನುಕಂಪದ ಅಲೆ ಇರಬೇಕು. ಹೀಗಾದಾಗ ದೇವರ ಸಾಕ್ಷಾತ್ಕಾರ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಈಗ ಅನೇಕ ಕಥೆಗಳಲ್ಲಿ ಇದರ ಪ್ರಸ್ತಾಪ ಮಾಡಿ ಸರ್. ನೀವು ಹೇಳಿದ್ರಿ ಈಗ ನಾವು ನಮ್ಮನ್ನ ದ್ವೇಷಿಸೋರ್ನ, ನಮ್ಮನ್ನ ಅಸಹ್ಯ ಪಡೋರ್ನ ಅಥವಾ ನಮ್ಮ ವೈರಿಗಳನ್ನು ಕೂಡ ಪ್ರೀತಿಸ್ಬೇಕು ಅಂತ ಹೇಗೆ ಸಾಧ್ಯ ಸರ್? ಯಾಕಂತಂದ್ರೆ ಈಗಲೂ ಇದರಲ್ಲಿ ನಾವು ನೋಡಿದ್ರೆ ರಿವೆಂಜ್ ಇಸ್ ಬೆಟರ್ ಅಂತ ಹೇಳಿ, ಅಂದ್ರೆ ಯಾರೇ ಒಂದು ಏನಾದ್ರೂ ಹೇಳಿದ್ರು ಕೂಡ ನಾವು ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಸರ್. ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ದೇವೆ. ಹೇಗೆ ನಾವು ಅದನ್ನ ಬೆಳೆಸ್ಕೋಬೇಕು ಅಂತ ಆ ಒಂದು ಕ್ವಾಲಿಟಿಯನ್ನ? ಅದು ತುಂಬಾ ಕಷ್ಟದ ಕೆಲಸ, ಸಾಹಸದ ಕೆಲಸ, ಆದ್ರೆ ಅಸಾಧ್ಯವಾದ ಕೆಲಸ ಏನಲ್ಲ. ನಾನು ನನ್ನ ಜೀವನದಲ್ಲಿ ನನಗೆ ನೇರವಾಗಿ ಅನೇರವಾಗಿ ಮೋಸ, ವಂಚನೆ, ದ್ರೋಹ ಮಾಡಿದ ಅನೇಕ ಜನರನ್ನ ನಾನು ಕ್ಷಮಿಸಿದ್ದೇನೆ. ನಾನು ಕುಲಸಚಿವನಾದಾಗ ಅನೇಕ ಜನರ ವಿರುದ್ಧ ನಾನು ಕ್ರಮವನ್ನು ಕೈಗೊಳ್ಳಬಹುದಾಗಿತ್ತು, ಅವರನ್ನ ಸಸ್ಪೆಂಡ್ ಮಾಡಬಹುದಾಗಿತ್ತು. ನಾನು ಯಾರನ್ನೂ ಮಾಡ್ಲಿಲ್ಲ. ಏಕೆ ಮಾಡಿಲ್ಲ ಅಂತಂದ್ರೆ, ನನಗೆ ಅಲ್ಲಿ ಟಾಲ್ಸ್ಟಾಯ್ ನನ್ನ ಹಿಂದೆ ಇದ್ದ, ಅವನ ಪಾತ್ರಗಳು ನನ್ನ ಹಿಂದೆ ಇತ್ತು. ಇದು ನಿನ್ನ ಕೆಲಸ ಅಲ್ಲ, ಇದು ನಿನ್ನ ಕೆಲಸ ಅಲ್ಲ, ಯು ಗಿವ್ ಗುಡ್ ಗವರ್ನೆನ್ಸ್ ಅಂತ ಹೇಳಿದ. ಇದೆ ಅಂತ ಒಂದು ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡ್ಬೇಕು, ಓದ್ಬೇಕು. ಕೇವಲ ಇಡೀ ದಿವಸ 24 ಗಂಟೆ ನಾವು ಫೇಸ್ಬುಕ್ ದಲ್ಲಿ ಕೂತ್ಕೊಂಡ್ರೆ ನಮಗೆ ರಿಯಲ್ ಫೇಸ್ ಗಳ ದರ್ಶನ ಆಗೋದಿಲ್ಲ. ಇಲ್ಲ, ಅದೇ ಸರ್, ಏನಾಗಿದೆ ಇವತ್ತಲ್ಲಿ ಇದರಲ್ಲಿ ಸರ್, ನಮ್ಗೆ ಇದ್ರ ಅರ್ಥಗಳೇ ಅರ್ಥ ಆಗ್ತಾ ಇಲ್ಲ ಸರ್. ಅಂದ್ರೆ ಈ ಪ್ರೀತಿ ಅಂದ್ರೆ ಏನು, ಅಥವಾ ನೀವು ಈಗ ಕರುಣೆ ಅಂತ ಹೇಳಿದ್ರಿ, ದಯೆ ಅಂತಂದ್ರೆ, ಅವುಗಳನ್ನ ನಾವು ಎತ್ತು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ, ಅಥವಾ ಅದ್ರ ನಮ್ಗೆ ಗೊತ್ತೂ ಆಗ್ತಾ ಇಲ್ಲ ಸರ್, ಅದು ಹೇಗೆ ಮಾಡ್ಬೇಕು ಅಂತ. ಈಗ ನನಗೊಬ್ಬರು ಯಾರು ಕ್ಷಮಿಸ್ಬೇಕಂದ್ರೆ ಅದು ಹೆಂಗ್ ಕ್ಷಮಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಂತಹ ಒಂದು ಡೈಲಮಲ್ಲಿ ಇದೀವಿ ಸರ್ ನಾವು, ಹೇಗೆ ಇದನ್ನ ಮಾಡ್ಬೇಕು ಅಂತ. ಇದರಿಂದ ನಾವು ಹೇಗೆ ಈ ಟಾಲ್ಸ್ಟಾಯ್ ಕಥೆಗಳ ಮೂಲಕ ನಾವು ಕಲ್ಕೋಬಹುದು? ನೋಡಿ, ಒಂದು ಟಾಲ್ಸ್ಟಾಯ್ ಒಂದು ಕಥೆ ಇದೆ, ಕಥೆಯ ಶೀರ್ಷಿಕೆ ಮರ್ತೋಗಿದೆ. ಅಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ವ್ಯಾಪಾರಿ ಅವನು ಒಂದ್ಸಲ ವ್ಯಾಪಾರಕ್ಕಾಗಿ ಒಂದು ಪಟ್ಟಣಕ್ಕೆ ಹೋಗ್ತಾನೆ. ದಾರಿ ಮಾರ್ಗ ಮಧ್ಯದಲ್ಲಿ ಒಂದು ಹೋಟೆಲ್ ನಲ್ಲಿ ಒಂದು ರಾತ್ರಿ ಅವನು ಕರೀತಾನೆ.
ಅವನ ಜೊತೆಗೆ ಇನ್ನೊಬ್ಬ ವರ್ತಕ ಇರ್ತಾನೆ. ಬೆಳಗಾಗುವಷ್ಟರಲ್ಲಿ ಅವನ ಕೊಲೆ ಆಗ್ತದೆ. ಆಮೇಲೆ ಅವನು ಬೆಳಗ್ಗೆ ಎದ್ದು ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾನೆ. ಪೊಲೀಸರು ಬಂದು ಅವನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಕೇಳ್ತಾರೆ, ನಿನ್ನೆ ಇಂತ ಒಂದು ಹೋಟೆಲ್ ನಲ್ಲಿ ಇದೆಯಲ್ಲ? ಹೌದು ಇದ್ದೆ. ನಿನ್ನ ಜೊತೆಗೆ ಇಂತ ಒಬ್ಬ ವ್ಯಕ್ತಿ ಇದ್ನಲ್ಲ? ಹೌದು ಇದ್ದ. ಅವನ ಕೊಲೆ ಆಗಿದ್ದಕ್ಕೆ ನೀನೇ ಕಾರಣ ಅಂತ ಹೇಳಿ ಅವನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆಮೇಲೆ ಅವನು ಜೈಲಿನಲ್ಲೇ ಉಳಿತಾನೆ. ಅವನು ಸಾಕಷ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾನೆ. ನಾನು ನಿರಪರಾಧಿ ಇದ್ದೇನೆ, ನಾನು ಅಪರಾಧ ಮಾಡಿಲ್ಲ. ಆದ್ರೆ ಕೇಳೋದಿಲ್ಲ. ಯಾಕೆ ಅವನ ಪರವಾಗಿ ಸಾಕ್ಷಿಗಳು ಇರೋದಿಲ್ಲ, ಅವನ ವಿರುದ್ಧವಾಗಿ ಸಾಕ್ಷಿಗಳು ಇರ್ತವೆ. ಯಾವ ಚಾಕುವಿನಿಂದ ಅವನನ್ನು ಕೊಲೆ ಮಾಡಲಾಗಿರ್ತದೆಯೋ ಆ ಚಾಕು ಅವನ ಬ್ಯಾಗಿನಲ್ಲಿ ಸಿಕ್ಕಿರ್ತದೆ. ಮತ್ತೆ ಕೊನೆಗೆ ಒಂದು ಅದ್ಭುತವಾದ ತಿರುವು ತಗೋತದೆ. ಒಂದ್ಸಲ ಒಂದು 10-20 ಜನರ ಕೈದಿಗಳು ಅವನು ಇರೋ ಜೈಲಿಗೆ ಬರ್ತಾರೆ. ಅದರಲ್ಲಿ ಒಬ್ಬ ಕೈದಿ ಹೇಳ್ತಾನೆ, ನೋಡು, ನಾನು ಒಂದು 20 ವರ್ಷಗಳ ಹಿಂದೆ ನಾನು ಒಂದು ಕೊಲೆ ಮಾಡಿದ್ದೆ, ನನಗೆ ಶಿಕ್ಷೆ ಆಗ್ಲಿಲ್ಲ. ಈಗ ನಾನು ಯಾವುದೋ ಒಂದು ಕುದುರೆ ಕದ್ದಿದ್ದೀನಿ ಅಂತ ತಿಳ್ಕೊಂಡು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ನಾ ಕುದುರೆ ಕದ್ದೇ ಇಲ್ಲ, ಅದನ್ನ ಕೊಲೆ ಮಾಡಿದ್ದೆ ಅಂತ ಹೇಳ್ತಾನೆ ಅವನು. ಆಗ ಆತ ಕೇಳ್ತಾನೆ, ಎಲ್ಲಿ ಯಾವ ಕೊಲೆ ಮಾಡಿದ್ದಿ ಅಂತ ಕೇಳಿದಾಗಿಲ್ಲ, ಒಬ್ಬ ವರ್ತಕರನ್ನು ಕೊಲೆ ಮಾಡಿ ಇನ್ನೊಬ್ಬ ವರ್ತಕರ ಮೇಲೆ ನಾನು ಅದನ್ನ ಅಪರಾಧ ಅವನ ಮೈ ಮೇಲೆ ಬರೋ ಹಾಗೆ ನಾನು ಮಾಡಿದ್ದೆ ಅಂತ ಹೇಳ್ತಾನೆ. ಇವ್ನಿಗೆಲ್ಲ ಗೊತ್ತಾಗ್ಬಿಡ್ತಾರೆ. ಗೊತ್ತಾದ್ಮೇಲೆ ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನು ನಾಳೆ ಇಲ್ಲಿ ಸುರಂಗ ತೋಡಿ ಇಲ್ಲಿ ನಾನು ಪಾರಾಗ್ಬೇಕಂತ ವಿಚಾರ ಮಾಡಿದ್ದೀನಿ ಅಂತ ಹೇಳಿ ಅವನು ರಾತ್ರಿ ಎಲ್ಲ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಡುದಿಲ್ಲ. ಪೊಲೀಸರಿಗೆ ಗೊತ್ತಾಗ್ಬಿಡ್ತಾರೆ. ಆಗ ಪೊಲೀಸ್ ಅಧಿಕಾರಿ ಏನ್ ಹೇಳ್ತಾನೆ ಅಂದ್ರೆ, ಈ ಜೈಲಿನಲ್ಲಿ ಪ್ರಾಮಾಣಿಕವಾಗಿರೋ ವ್ಯಕ್ತಿ ಒಬ್ಬನೇ, ಅವನು ವ್ಯಾಪಾರಸ್ಥ. ನೀನು ಮಾತ್ರ ಹೇಳಬಲ್ಲೆ ಯಾರು ಈ ಜೈಲಿನಲ್ಲಿ ಈ ಸುರಂಗವನ್ನ ತೋಡಿದ್ದಾರೆ, ನೀನು ಹೇಳ್ಬೇಕು ಅಂತ ಅವ್ರು ಕೇಳ್ತಾರೆ. ಆಗ ಅವನು ವಿಚಾರ ಮಾಡ್ತಾನೆ, ಇಲ್ಲ ನನಗೆ ಗೊತ್ತಿಲ್ಲ, ನಾನು ನಿಮಗೆ ಸಾಯಂಕಾಲ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಗೊತ್ತಿರ್ತದ ಅವನಿಗೆ. ಅಂದ್ರೆ ನನ್ನ ಸಮಸ್ಯೆಗೆ ಕಾರಣವಾದ ವ್ಯಕ್ತಿ, ಅವನ ಮೇಲೆ ಸೇವೆ ತೀರಿಸಿಕೊಳ್ಳಲಿಕ್ಕೆ, ಪ್ರತಿಕಾರ ತೀರಿಸಿಕೊಳ್ಳಲಿಕ್ಕೆ ಬಹಳ ಯೋಗ್ಯವಾದಂತ ಒಂದು ಅಸ್ತ್ರ ಸಿಕ್ಕಿದೆ. ನಾನು ಹೇಳಿದ್ರೆ ಸಾಕು ಅವನು ಅರೆಸ್ಟ್ ಆಗ್ತಾನೆ. ಆದ್ರೆ ಅವನು ಹಾಗೆ ವಿಚಾರ ಮಾಡೋದಿಲ್ಲ. ಅವನು ಅಂದ್ಕೊತಾನೆ, 25 ವರ್ಷಗಳಿಂದ ನಾನು ಜೈಲಿನಲ್ಲಿದ್ದೇನೆ. ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಭೇಟಿ ಆಗ್ಲಿಕ್ಕೆ ಬಂದಿಲ್ಲ. ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಹೊರಗಡೆ ಹೋಗಿ ನಾನು ಏನು ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ? ಇಲ್ಲೇ ನನ್ನ ಜೀವನವನ್ನು ಕಳೆದು ಬಿಡ್ಬೇಕು. ಅವ್ನು ಹೊರಗಡೆ ಇದ್ದಾನೆ, ಹೊರಗಡೆ ಹೋಗ್ಲಿ, ಅವನಿಗೆ ಕುಟುಂಬ ಇದೆ, ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಅಧಿಕಾರಿಗೆ ಹೇಳ್ತಾನೆ, ನನಗೆ ಗೊತ್ತಿದೆ, ಆದ್ರೆ ನಾನು ಹೇಳೋದಿಲ್ಲ. ಯಾಕೆಂದ್ರೆ ದೇವರು ನನಗೆ ಈ ರಹಸ್ಯವನ್ನ ನಿಮ್ ಮುಂದೆ ಬಿಚ್ಚಿಡಬೇಕು ಅಂತ ಆದೇಶ ಮಾಡಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಆ ನಿಜವಾದ ಕೈದಿ ಆ ವೃದ್ಧನ ಹತ್ತಿರ ಬಂದು ಅವನ ಕಾಲ್ ಹಿಡಿದು ಕೇಳ್ಕೊತಾನೆ, ನೋಡು, ನಿಜವಾಗಿ ನನಗೆ ಗಲ್ಲು ಶಿಕ್ಷೆ ಆಗಿದ್ರೆ ನನಗೆ ಎಷ್ಟು ನೋವು ಆಗ್ತಾ ಇರ್ಲಿಲ್ಲ. ನಿನ್ನ ಸತ್ಯ, ನಿನ್ನ ಪ್ರಾಮಾಣಿಕತೆ ನನಗೆ ನೋವಾಗಿದೆ. ದಯವಿಟ್ಟು ನೀನು ಅವ್ರಿಗೆ ಹೇಳ್ಬಿಡು, ನಾನೇ ಈ ಕೆಲಸ ಮಾಡಿದವನು ಅಂತ ಹೇಳಿ ನಾನು ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಿದ್ಧನಿದ್ದೇನೆ. ಹಾಗಿಲ್ಲ, ಶಿಕ್ಷೆ ಕೊಡಿಸುವುದು ನನ್ನ ಕೆಲಸ ಅಲ್ಲ, ಪ್ರೀತಿ ಮಾಡೋದು, ಕ್ಷಮಿಸುವುದು ನನ್ನ ಕೆಲಸ. ನಾನು ನನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳ್ತಾನೆ. ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು. ಅದೇ ರೀತಿ ಸರ್, ಟಾಲ್ಸ್ಟಾಯ್ ಅವರು ಹೇಳ್ತಾರೆ ಸರ್, ಈ ಹಣ, ಅಂತಸ್ತು ಅಥವಾ ಈ ಶ್ರೀಮಂತಿಕೆ ಈ ಜೀವನದ ಈ ಅರ್ಥವಂತಿಕನ್ನ ಹೆಚ್ಚಿಸುವುದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಟಾಲ್ಸ್ಟಾಯ್ 19ನೇ ಶತಮಾನದ ರಷ್ಯಾದ ಕೆಲವು ಅಗರ್ಭ ಶ್ರೀಮಂತರಲ್ಲಿ ಅವನು ಕೂಡ ಒಬ್ಬನಾಗಿದ್ದ. ಅವನಿಗೆ ಸುಮಾರು 3-4 ಪ್ರೈವೇಟ್ ಎಸ್ಟೇಟ್ಗಳಿತ್ತು. ಸುಮಾರು 750 ಎಕರೆದಷ್ಟು, 100 ಎಕರೆ ಜಮೀನಿತ್ತು, ಆಸ್ತಿ ಇತ್ತು, ಹಣ, ಬಂಗಾರ, ಬೆಳ್ಳಿ ಎಲ್ಲ ಇತ್ತು ಅವನಿಗೆ. ಅವನು ಒಂದು ಕಥೆಯನ್ನು ಬರೆದ, ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಅಂತ. ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅನ್ನೋದು ಬಹಳ ಅದ್ಭುತವಾದಂತ ಕತೆ, ಸಾಮಾನ್ಯವಾದ ಕತೆ. ಆದ್ರೆ ಈ ಕಥೆಯ ಮೂಲಕ ಅಸಾಮಾನ್ಯವಾದ ಒಂದು ಸಂದೇಶವನ್ನ ಮನುಕುಲಕ್ಕೆ ಟಾಲ್ಸ್ಟಾಯ್ ನೀಡಿದ್ದಾನೆ. ಈ ಕತೆ ಬರೆಯುವ ಮೊದಲು ಅವನು ತನ್ನ ಆಸ್ತಿಯನ್ನ ತನ್ನ ರೈತರಿಗೆ ಹಂಚಿಬಿಡ್ತಾನೆ. ಅವನು ಎಲ್ಲ ಆಸ್ತಿಯನ್ನು ಹಂಚಿಬಿಡ್ತಾನೆ. ಹೌದು. ಅವನು ಸತ್ತಾಗ, ಟಾಲ್ಸ್ಟಾಯ್ ಸತ್ತಾಗ, he died at the age of 93 or 94. He died in a torn coat on a railway platform. ಒಂದು ಹರಿದು ಹೋದ ಕೋರ್ಟಿನಲ್ಲಿ ಒಂದು ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ದಲ್ಲಿ ಒಬ್ಬ ದರಿದ್ರನಂತೆ ಭಿಕ್ಷಕನಂತೆ ಸತ್ತು ಹೋಗ್ತಾನೆ. ಆದ್ರೆ ಆ ಕತೆ ಬರೆಯುವ ಮೊದಲು ಅದನ್ನ ಅವನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಈ ಕತೆ ಬಗ್ಗೆ ನೀವು ತಿಳ್ಕೊಳ್ಬೇಕು, ಸಂಕ್ಷಿಪ್ತದಲ್ಲಿ ಹೇಳ್ತೇನೆ. ಆ ರೈತ ಇರ್ತಾನೆ, ಪಾಹೋಮ್ ಅಂತ ಅವನ ಹೆಸರು.
ಇದನ್ನ ಕನಸು ಏನಾಗಿರ್ತದೆ, ಒಬ್ಬ ರೈತನ ಮಹತ್ವಾಕಾಂಕ್ಷೆ ಏನಾಗಿರ್ತದೆ ಅಂದ್ರೆ ಹೆಚ್ಚು ಭೂಮಿಯನ್ನ ಹೊಂದಬೇಕು ಹಾ ಅನ್ನೋದು ಅವನ ಕನಸಾಗಿರ್ತದೆ. ಅವನು ಸಾಕಷ್ಟು ಕಷ್ಟಪಟ್ಟು ಸ್ವಲ್ಪ ಹಣವನ್ನ ಸಂಗ್ರಹ ಮಾಡಿ ಒಂದಿಷ್ಟು ಭೂಮಿಯನ್ನ ಖರೀದಿ ಮಾಡ್ಬೇಕು ಅಂತ ಅಂದ್ಕೋತಾನೆ. ಆ ಹಣದಿಂದ ಅವನ ಹಳ್ಳಿಯಲ್ಲಿ ಹೆಚ್ಚು ಭೂಮಿ ಸಿಗೋದಿಲ್ಲ. ಒಬ್ರು ಹಿರಿಯರು ಹೇಳ್ತಾರೆ, ಒಂದ್ 20 ಕಿಲೋಮೀಟರ್ ನೀನು ದೂರ ಹೋಗ್ಬಿಟ್ರೆ ಇಷ್ಟು ಹಣದಲ್ಲಿ ನೀನೊಂದು 5 ಎಕರೆ ಭೂಮಿಯನ್ನ ಖರೀದಿ ಮಾಡ್ಬೋದು, ನೀನು ಅಲ್ಲಿಗೆ ಹೋಗು ಅಂತಾರೆ. ಅಲ್ಲಿಗೆ ಹೋಗ್ತಾನೆ. ಆ ಊರಿನ ಮಾಲೀಕ ಗೌಡ ಹೇಳ್ತಾನೆ, ಹೌದು ನಿನಗೆ ಇಷ್ಟು ಹಣದಲ್ಲಿ 5 ಎಕರೆ ನೀನು ಭೂಮಿಯನ್ನ ನಮ್ಮ ಊರಲ್ಲಿ ಖರೀದಿ ಮಾಡ್ಬೋದು, ಅಥವಾ ಇನ್ನೊಂದು 10 ಕಿಲೋಮೀಟರ್ ಮುಂದೆ ಹೋದ್ರೆ ಈ ಇಷ್ಟರಲ್ಲಿ ನೀನು ಒಂದು 20 ಎಕರೆ ಭೂಮಿ ಖರೀದಿ ಮಾಡ್ಬೋದು. ಹಾಗೆ ಹೇಳ್ತಾನೆ. ಇಲ್ಲ ಅದು ಮುಂದೊಂದು ಊರಿಗೆ ಹೋಗ್ಬಿಟ್ರೆ ನೀನು ಇಷ್ಟು ಹಣದಲ್ಲಿ 100 ಎಕರೆ ಖರೀದಿ ಮಾಡಬಹುದು ಅಂತ ಹೇಳ್ತಾನೆ. ಕೊನೆಗೊಬ್ಬ ಹೇಳ್ತಾನೆ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಒಂದು ಹಳ್ಳಿಗೆ ನೀನು ಹೋಗ್ತೀಯ, ಅಲ್ಲಿ ಸಾಕಷ್ಟು ಭೂಮಿ ಇದೆ, ದುಡ್ಡು ಕೊಡೋದೇ ಬೇಡ, ನಿನಗೆ ಎಷ್ಟು ಬೇಕು ಅಷ್ಟು ಭೂಮಿಯನ್ನು ಅವರೇ ಕೊಡ್ತಾರೆ ಅಂತ ಹೇಳ್ತಾನೆ. ಇದು ಆಸೆ ಹೆಚ್ಚಾಗ್ತಾ ಹೋಗ್ತದೆ. ಹಳ್ಳಿಗೆ ಹೋಗ್ತಾನೆ, ಗೌಡರನ್ನ ಭೇಟಿ ಆಗ್ತಾನೆ. ಹೌದು, ನೀವು ಕೇಳಿದ್ದು ಸರಿ ಇದೆ, ನಮ್ಮಲ್ಲಿ ಜಾಗ ಆಸ್ತಿ ಬಾಳ ಇದೆ, ಭೂಮಿ ಬಾಳ ಇದೆ, ಎಷ್ಟು ಬೇಕಾದಷ್ಟು ನೀವು ತಗೋಬಹುದು, ಅದಕ್ಕಾಗಿ ನೀವು ಹಣ ಕೊಡ್ಬೇಕಾದ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ನೀವು ಊರು ಹೊರಗಡೆ ಬನ್ನಿ, ಒಂದ್ ಕಡೆ ಗುರುತಿಯಾಗಿ ಒಂದು ಕಲ್ಲನ್ನ ನಾನು ಇಡ್ತೇನೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗಡೆ ನೀವು ಎಷ್ಟು ದೂರ ಹೋಗಿ ವಾಪಸ್ ಬರ್ತೀರಲ್ಲ ಅಷ್ಟು ಭೂಮಿ ನಿಮ್ದೆ ಅಂತ ಹೇಳ್ತಾನೆ. ರಾತ್ರಿ ಎಲ್ಲಾ ಕೆಲಸ ಕಾಡ್ತಾನೆ, ನಿದ್ರೆ ಮಾಡೋದಿಲ್ಲ, ಬೆಳಗ್ಗೆ ತಿನ್ನೋದಿಲ್ಲ, ಏನು ಕುಡಿಯೋದಿಲ್ಲ. ಕರೆಕ್ಟ್ 6 ಗಂಟೆಗೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಗೌಡ ಬರ್ತಿರ್ತಾನೆ, ಅಲ್ಲಿ ಒಂದು ಕಲ್ಲನ್ನು ಇಟ್ಟು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಬೆಳಿಗ್ಗೆ 6 ಗಂಟೆಯಿಂದ ಶುರು ಮಾಡಿ ಮಧ್ಯಾಹ್ನ 2 ಗಂಟೆಯವರೆಗೆ ಓಡಿ ಮತ್ತೆ ಇನ್ನೊಂದು ಕಲ್ಲನ್ನು ಪೂರ್ತಿಯಾಗಿ ಇಟ್ಟು ವಾಪಸ್ ಬರ್ತಿರ್ತಾನೆ. 5 ಗಂಟೆ ಆಗ್ತದೆ, ಅವನು ಇನ್ನೊಂದು ದೂರದ ಬೆಟ್ಟದ ಮೇಲೆ ಇರ್ತಾನೆ. ಸೂರ್ಯಾಸ್ತ ಆಗ್ಲಿಕ್ಕೆ ಶುರು ಆಗ್ತದೆ. ಈ ಊರ ಗೌಡ ಅವನಿಗೆ ಕೂಗಿ ಹೇಳ್ತಾನೆ, ಅವರು ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಆಗುವ ಮೊದಲು ನೀನು ಈ ಸ್ಥಳಕ್ಕೆ ಬಂದು ನಿಲ್ಬೇಕು. ಬಂದು ತಲುಪಿದ್ರೆ ನೀನು ಎಷ್ಟು ಭೂಮಿಯನ್ನ ನೀನು ಕವರ್ ಮಾಡಿಯಲ್ಲ ಅದೆಲ್ಲ ನಿನ್ನದೇ ಆಗ್ತದೆ, ಬೇರೆ ಇದ್ರೆ ನೀನು ಏನು ಭೂಮಿ ಸಿಗೋದಿಲ್ಲ ಅಂತ ಚೀರ್ ಹೇಳ್ತಾನೆ. ಅವನು ಓಡ್ತಾ ಬಂದು ಅಲ್ಲಿ ನಿಂತ್ಕೋತಾನೆ. ಕರೆಕ್ಟಾಗಿ 6 ಗಂಟೆ ಒಳಗಡೆ ಸೂರ್ಯಾಸ್ತವಾಗುವ ಮೊದಲೇ ಯಾವ ಸ್ಥಳದಿಂದ ಅವನು ಬೆಳಗ್ಗೆ ತನ್ನ ಪ್ರಯಾಣವನ್ನ ಶುರು ಮಾಡಿರ್ತಾನೆಯೋ ಅದೇ ಸ್ಥಳಕ್ಕೆ ಬಂದು ನಿಲ್ತಾನೆ. ನಿಂತ ತಕ್ಷಣವೇ ನೆಲದ ಮೇಲೆ ಬಿದ್ದು ಸತ್ತು ಹೋಗ್ಬಿಡ್ತಾನೆ. ಆಗ ಆ ಗೌಡ ಹೇಳ್ತಾನೆ, ದಿಸ್ ಮಚ್ ಆಫ್ ಲ್ಯಾಂಡ್ ಯು ನೀಡ್. ಮನುಷ್ಯನೇ, ಕೊನೆಗೆ ನಿನಗೆ ಬೇಕಾಗಿರೋದು ಇಷ್ಟೇ ಭೂಮಿ, 6 ಅಡಿ 3 ಅಡಿ 6 ಅಡಿ ಅಗಲ 3 ಅಡಿ ಉದ್ದ, ಇಷ್ಟೇ ಬೇಕು ಅಷ್ಟೇ. ಇದರ ಮೂಲಕ ಒಂದು ದೊಡ್ಡ ಸಂದೇಶವನ್ನ ಅವನು ನೀಡಿದ. ಈಗ ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಇಷ್ಟೆಲ್ಲಾ ದುಡ್ಡು ಮಾಡ್ತಾರೆ, 1 ಮನೆ ಅಲ್ಲ 10 ಮನೆ 20 ಮನೆ, 116 ಕಾರ್ಗಳು. ಆದ್ರೆ ಸತ್ತಾಗ ಅವನಿಗೆ ಏನ್ ಬೇಕಾಗ್ತದೆ? ಯಾವ ಕಾರ್ನಲ್ಲೂ ಅವ್ನ ಶವವನ್ನು ಇಡೋದಿಲ್ಲ, ಯಾವ ರೂಮಿನ ಮಕ್ಕಳು ಒಂದು ಸಣ್ಣ ಕೊಡೆಯನ್ನು ಕೊಡೋದಿಲ್ಲ, ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅವನು. ಮನೆಯೊಳಗೆ ಇಟ್ಕೊಂಡ್ರೆ ಕಾರ್ ತೆಗೆದು ಸ್ಮಶಾನಕ್ಕೆ ಹೊತ್ತಾಗ್ತಾರೆ. ಇಂಥ ಜೀವನದಲ್ಲಿ ನಾವು ಯಾಕೆ ಹೇಳ್ತಾನ, ಪ್ರೀತಿ ಅದು ಸಹಾಯದ ವಸ್ತು, ಯು ಕಾಂಟ್ ಕಿಲ್ ಲವ್. ಶೇಕ್ಸ್ಪಿಯರ್ ಕೂಡ ಯಾವುದಕ್ಕೆ ಸಾವಿಲ್ಲ, ಯಾವುದಕ್ಕೆ ಮುಪ್ಪಿಲ್ಲ, ಯಾವುದಕ್ಕೆ ರೋಗ ರುಜಿನ ತಟ್ಟೋದಿಲ್ಲ, ಅದನ್ನ ನಮ್ಮದಾಗಿಸ್ಕೊಳ್ಬೇಕು. ಅದೇ ಪ್ರೀತಿ, ಅನುಕಂಪಾದೆ ಮತ್ತು ಕ್ಷಮೆ. ಓಕೆ ಸರ್, ಎಷ್ಟು ಅದ್ಭುತವಾಗಿತ್ತು ಸರ್. ಆ ಸ್ಟೋರಿ ಕೇಳಿದ್ರೆ ನಮ್ಗೆ ಒಂಥರ ಖುಷಿ ಆಗ್ತೈತೆ ಸರ್. ಅಂದ್ರೆ ಈ ಜೀವನದ ಒಂದು ಅರ್ಥವನ್ನ ಒಂದು ಸರಳವಾಗಿ ಒಂದು ಇದರಲ್ಲಿ ಹೇಳಿದ್ರು ಅಂತ. ಸರ್ ಅದರ ಜೊತೆನೆ ಸರ್ ಇನ್ನೊಂದು ವರ್ಕ್ ಬರುತ್ತೆ ಸರ್, ತಾಳ್ಶಾ ಅವ್ರದ್ದು ರಿಡಕ್ಷನ್ ಅಲ್ಲಿ. ಈ ಕಾದಂಬರಿಯಲ್ಲಿ ಅವರು ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಮರುಹುಟ್ಟಿನ ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಹೇಗೆ? ಪ್ರತಿಯೊಬ್ಬ ಲೇಖಕ, ಪ್ರತಿಯೊಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಸಾಹಿತ್ಯದ ಪ್ರಾಧ್ಯಾಪಕ ಈ ಕಾದಂಬರಿಯನ್ನ ಬಹಳ ಗಂಭೀರವಾಗಿ ತಾದಾತ್ಮ್ಯದಿಂದ ಓದ್ಬೇಕು. ರಿಸರಕ್ಷನ್, ಜನರು ಹೇಳ್ತಾರೆ ಅವನ ಅನ್ನ ಕೆರೆಲಿನ ಮತ್ತು ವಾರ್ ಅಂಡ್ ಪೀಸ್ ಅವನ ಮತ್ತೊಂದು ಕಾದಂಬರಿಗಳಂತ ನಾನು ತಳ್ಳಿ ಹಾಕೋದಿಲ್ಲ. ಆದ್ರೆ ನನ್ನ ಮೇಲೆ ರಿಸರಕ್ಷನ್ ಕಾದಂಬರಿ ಬಹಳ ಪ್ರಭಾವವನ್ನು ಬೀರಿದೆ. ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದ್ರೆ, ರಿಸರಕ್ಷನ್ ಅಂದ್ರೆ ಮರುಹುಟ್ಟು. ರಿಸರಕ್ಷನ್ ಅಂದ್ರೆ ಮರುಹುಟ್ಟು. ಇದು ಯಾವುದರ ಮರುಹುಟ್ಟು ಅಂತಂದ್ರೆ, ಇದು ನೈತಿಕತೆಯ ಮರುಹುಟ್ಟು ಮತ್ತು ಆಧ್ಯಾತ್ಮಿಕತೆಯ ಮರುಹುಟ್ಟು. ಬಹಳ ಅದ್ಭುತವಾದಂತ ಕಾದಂಬರಿ. ಈ ಕಾದಂಬರಿಯಲ್ಲಿ
ಪ್ರಮುಖವಾಗಿ 2 ಪಾತ್ರಗಳು, ಒಬ್ಬ ದಿಮಿಟ್ರಿ ಅಂತ, ಇನ್ನೊಂದು ಮಸ್ಲೋವಾ ಅಂತ. ಓಕೆ ಸರ್. ದಿಮಿಟ್ರಿ ಒಬ್ಬ ದೊಡ್ಡ ಅಗರ್ಭ ಶ್ರೀಮಂತ ತರುಣರಿರ್ತಾನೆ, ಶ್ರೀಮಂತನಾಗಿರ್ತಾನೆ. ಮಾಸ್ಕೋದಲ್ಲಿ ಅವನು ಅಧ್ಯಯನ ಮಾಡ್ತಾ ಇರ್ತಾನೆ. ಒಂದು ರಜೆಗಾಗಿ ಅವನು ತನ್ನ ಅತ್ತೆ ಮನೆಗೆ ಬರ್ತಾನೆ. ಆ ಅತ್ತೆ ಮನೆಯಲ್ಲಿ ಮಸ್ಲೋವಾ ಎಂಬ ಒಬ್ಬ ಅನಾಥ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವನು ಅವಳನ್ನ ಬಲಾತ್ಕಾರ ಮಾಡ್ತಾನೆ. ಅವಳ ಕೈಗೆ ಒಂದು 500 ರೂಪಾಯಿ ರುಬಲ್ಸ್ ಅನ್ನ ಕೊಟ್ಟು ಹೋಗ್ಬಿಡ್ತಾನೆ. ಅವಳಿಗೆ ಏನಾಯ್ತು ಅಂತ ಅವನು ವಿಚಾರ ಮಾಡೋದೇ ಇಲ್ಲ. ಆದ್ರೆ ಅದರ ಕಾರಣಕ್ಕಾಗಿ ಅವಳು ಗರ್ಭ ಧರಿಸ್ತಾಳೆ. ಆಮೇಲೆ ಅವಳಿಗೆ ಮಗು ಆಗ್ತದೆ, ಮಗು ಸತ್ತು ಹೋಗ್ತದೆ. ಅವಳು ತನ್ನ ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಅಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋಗ್ತಾಳೆ. ಅನೇಕ ಜನರು, ಪುರುಷರು ಅವಳ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಅನೇಕ ಜನರು ಅವಳನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ. ಕೊನೆಗೆ ಆಕೆ ಒಬ್ಬ ಪೊಲೀಸಿನ ಕೈಗೆ ಸಿಕ್ಕಾಕೊಳ್ತಾಳೆ. ಅವನು ಹೇಳ್ತಾನೆ, ಇದನ್ನೆಲ್ಲ ಮಾಡೋಕ್ಕಿಂತಲೂ ಸರ್ಕಾರ ನನಗೆ ಪರವಾನಗಿ ಕೊಡ್ತದೆ, ಲೈಸೆನ್ಸ್ ಕೊಡ್ತದೆ, ನೀನು ವೇಷವೃತ್ತಿಯಲ್ಲಿ ತೊಡಗು ಅಂತ ಹೇಳ್ತಾನೆ ಅವನು. ಸೊ ಶಿ ಬಿಕಮ್ಸ್ ಎ ಪ್ರಾಸ್ಟಿಟ್ಯೂಟ್. ಹೌದು. ಆಮೇಲೆ ಅವಳು ಆ ಒಂದು ಅತ್ಯಂತ ಅಮಾನವೀಯವಾದ, ಕ್ರೂರವಾದ, ಭಯಾನಕವಾದ, ಭೀಕರವಾದ ವೇಷವಾಟಿಕೆಯಲ್ಲಿ ತೊಡಗಿಸಿಕೊಳ್ತಾಳೆ. ನನಗನ್ನಿಸ್ತದೆ, ಯಾವ ಒಬ್ಬ ಹೆಣ್ಣು ಮಗಳು ಕೂಡ ಬೇಕಂತಲೇ ಪ್ರೀತಿಯಿಂದ ವೇಷ ಆಗೋದಿಲ್ಲ. ಆಮೇಲೆ ವೇಷವಾಟಿಕೆ ಅನ್ನೋದು ಅದು ಗೌರವ, ಪ್ರತಿಷ್ಠೆ ಅಂತ ಬಿಡಿ, ಒಂದು ಮನಸ್ಸಿಗೆ ನೆಮ್ಮದಿಯನ್ನ ತರತಕ್ಕಂತ ಒಂದು ಉದ್ಯೋಗ ಅಲ್ಲ. ಅದರಲ್ಲಿ ಸಿಕ್ಕಾಕೊಳ್ತಾಳೆ. ಒಂದ್ಸಲ ಅವಳು ಒಂದು ಕೊಲೆಯ ಕೇಸಿನಲ್ಲಿ ಅವಳು ಅರೆಸ್ಟ್ ಆಗ್ತಾಳೆ. ಅವಳನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ತಾರೆ. ಆ ನ್ಯಾಯಾಲಯದಲ್ಲಿ ಈತ ನ್ಯಾಯಾಧೀಶನಾಗಿರ್ತಾನೆ, ದಿಮಿಟ್ರಿ. ಅವರನ್ನು ನೋಡಿದ ತಕ್ಷಣವೇ ಈ ಮುಖ ನಮಗೆ ಪರಿಚಯ ಇದೆಯಲ್ಲ, ಈ ಮೇಲೆ ನನಗೆ ಗೊತ್ತಿದ್ದಾಳಲ್ಲ ಅಂತ ಅನಿಸ್ತದೆ ಅವನಿಗೆ. ಆಮೇಲೆ ಎಲ್ಲ ನೆನಪಾಗ್ಬಿಡ್ತದೆ, ದಿಸ್ ಈಸ್ ದ ವುಮನ್ ದಟ್ ಐ ಸೆಡ್ಯೂಸ್ಡ್. ನಾನು ಮಾನಭಂಗ ಮಾಡಿದ ಹೆಣ್ಣು ಇವಳೆ ಅಂತೇಳಿ ಅವರನ್ನ ಭೇಟಿ ಆಗ್ತಾನೆ, ಕೇಳ್ತಾನೆ. ಆಮೇಲೆ ಅವನಿಗೆಲ್ಲ ಆಕೆ ಹೇಳ್ಬಿಡ್ತಾಳೆ. ಆಗ ಅವನಿಗೆ ಪಶ್ಚಾತ್ತಾಪ ಶುರು ಆಗ್ತದೆ. ಟಾಲ್ಸ್ಟಾಯ್ ಏನ್ ಹೇಳ್ತಾನಂತಂದ್ರೆ, ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಬಯಸುವ ವ್ಯಕ್ತಿ ಮೊದಲು ತನ್ನ ಪಾಪ ಕೃತ್ಯಗಳನ್ನ ನೆನೆಯಬೇಕು. ತನ್ನ ಪಾಪ ಕೃತ್ಯಗಳನ್ನ, ಅಪರಾಧವನ್ನ ನೆನೆದು ನಿಜವಾದ ಅರ್ಥದಲ್ಲಿ ಪ್ರಾಯಶ್ಚಿತ್ತವನ್ನ ಪಡಬೇಕು. ರಿಪೆಂಟೆನ್ಸ್ ವಿಲ್ ಲೀಡ್ ಟು ಸಾಲ್ವೇಷನ್. ಪಶ್ಚಾತ್ತಾಪ ನಿಮ್ಮನ್ನ ಮುಕ್ತಿಯ ದಾರಿಯಲ್ಲಿ, ಬಿಡುಗಡೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಇರ್ತದೆ. ಆಗ ದಿಮಿಟ್ರಿ ಅವನಿಗೆ ಪಶ್ಚಾತ್ತಾಪ ಪಡ್ತಾನೆ. ಅವನು, ಇಲ್ಲ, ನಾನು ಅವಳ ಜೀವನವನ್ನ ಹಾಳು ಮಾಡಿದ್ದೇನೆ, ಈಗ ನಾನೇ ಅವಳ ಜೀವನವನ್ನ ಉದ್ಧಾರ ಮಾಡಬೇಕು. ನೀನು ಒಂದು ಕೆಟ್ಟ ಕೆಲಸ ಒಂದೊಂದ್ಸಲ ಆಗ್ಬೋದು, ನಾನು ಕೆಟ್ಟ ಕೆಲಸ ಮಾಡಿದ್ದೇನೆ, ಪಾಪಕೃತ್ಯ ಎಸಗಿದ್ದೇನೆ ಎನ್ನುವುದು ನನಗೆ ಗೊತ್ತಾದ ಮೇಲೆ ನಾನು ಅದನ್ನ ಸರಿಪಡಿಸ್ಬೇಕು. ಅವನು ಸರಿಪಡಿಸುವ ಕೆಲಸದಲ್ಲಿ ತೊಡಗುತ್ತಾನೆ. ಆಮೇಲೆ ಸಾಕಷ್ಟು ಪ್ರಯತ್ನ ಮಾಡಿ ಅವಳನ್ನ ಬಿಡುಗಡೆ ಮಾಡ್ತಾನೆ. ಆದ್ಮೇಲೆ ಆಕೆ ಹೇಳ್ತಾನೆ, ನಾನು ನಿನ್ನನ್ನ ಮದುವೆ ಆಗ್ತೇನೆ, ನನ್ನ ಎಲ್ಲಾ ಇದನ್ನ ನಿಮಗೆ ಕೊಟ್ಟು ಬಿಡ್ತೇನೆ ಅಂತ ಹರೇ ಹೇಳಿದ್ದೇನೆ. ಆಗ್ಲೇ ಅವನ್ ಏನ್ ಮಾಡಿರ್ತಾನೆ ಅಂದ್ರೆ, ತನ್ನ ಸಂಪತ್ತನ್ನ ಜನರಿಗೆ ಕೊಟ್ಟಿರ್ತಾನೆ, ಅನೇಕ ಕಲ್ಯಾಣ ಕೆಲಸಗಳನ್ನ ಮಾಡಿರ್ತಾನೆ, ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ತಂದುಕೊಂಡಿರ್ತಾನೆ. ಅವಳಿಗೆ ಹೋಗಿ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ, ನಾನು ನಿನ್ನನ್ನು ಮದುವೆ ಆಗುದಿಲ್ಲ, ನಾನು ಬೇರೆಯವರನ್ನ ಮದುವೆ ಆಗ್ತೇನೆ. ಆಮೇಲೆ ಹೇಳ್ತಾಳೆ, ಇಲ್ಲ, ನೀನು ನನಗಾಗಿ ಆಗ್ಲೇ ಸಾಕಷ್ಟು ತ್ಯಾಗವನ್ನ ಮಾಡಿರುವೆ, ನಿನ್ನ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ನನ್ನನ್ನ ಕಾಪಾಡಿರುವೆ, ಮತ್ತು ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿರುವೆ. ನಿನಗೆ ಒಂದು ಸಾಮಾಜಿಕ ಸ್ಥಾನಮಾನವಿದೆ, ಗೌರವವಿದೆ, ಪ್ರತಿಷ್ಠೆ ಇದೆ. ನನ್ನನ್ನು ಮದುವೆ ಆಗುವುದರ ಮೂಲಕ ನಿನ್ನ ಸಾಮಾಜಿಕ ಸ್ಥಾನಮಾನಕ್ಕೆ, ಪ್ರತಿಷ್ಠೆಗೆ ಧಕ್ಕೆ ಬರಬಾರದು ಅನ್ನೋ ಕಾರಣಕ್ಕಾಗಿ ನಾನು ಆತನನ್ನ ಮದುವೆ ಆಗ್ತಾ ಇದ್ದೇನೆ. ಬಟ್ ರಿಮೆಂಬರ್, ಐ ಡೋಂಟ್ ಲವ್ ಹಿಮ್. ನಾನು ನಿನ್ನನ್ನೇ ಪ್ರೀತಿಸೋದು, ಆದ್ರೆ ನಿನ್ನನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅವನು ಕೊನೆಗೆ ಆ ಸತ್ಯವನ್ನ ಒಪ್ಕೊಳ್ತಾನೆ. ಸೊ ಈ ಮೂಲಕ ಅವನು, ದಿಮಿಟ್ರಿ, ಒಬ್ಬ ರೇಪಿಸ್ಟ್ ಇದ್ದವನು. ಕೆನ್ ಯು ಇಮ್ಯಾಜಿನ್ ಎ ರೇಪಿಸ್ಟ್ ಬಿಕಮಿಂಗ್ ಸ್ಪಿರಿಚುವಲ್ ಮ್ಯಾನ್ ಅಟ್ ದಿ ಎಂಡ್ ಆಫ್ ದಿ ನಾವೆಲ್? ಅಂದ್ರೆ ಒಂದು ನಮ್ಮ ತಪ್ಪು ನಮ್ಮ ಜೀವನವನ್ನ ಡಿಫೈನ್ ಮಾಡುದಿಲ್ಲ, ಅಂದ್ರೆ ಬದಲಾವಣೆ ಅವನ ಎಲ್ಲಾ ಕಥೆಗಳಲ್ಲಿ ವ್ಯಕ್ತಿತ್ವದ ವಿಕಸನ ಮತ್ತು ಅಮುಗ್ರವಾದಂತ ಬದಲಾವಣೆ, ರಿಫಾರ್ಮೇಶನ್, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ ಮನುಷ್ಯ ಒಂದಿದ್ರಿಂದ. ಅಂದ್ರೆ ಒಂದು ನಮ್ಮ ಯಾವುದೋ ಒಂದು ನಾವೀಗ ತಪ್ಪು ಮಾಡಿದೀವಿ ಅಂತಂದ್ರು ಕೂಡ ಅದನ್ನ ತಿದ್ದುಕೊಂಡು ಮುಂದೆ ನಮ್ಮ ಜೀವನವನ್ನ ಮಾಡಬಹುದು ಅಂತ.
ಪಾಪಿಯೂ ಉದ್ಧಾರವಾಗಬಲ್ಲ. ಪಾಪ ಉದ್ಧಾರ ಆಗಬಲ್ಲ ಅಂತ. ಪುಣ್ಯವಂತರು ಉದ್ಧಾರ ಆಗುವುದು ದೊಡ್ಡ ಮಾತಿಲ್ಲ, ಏನ್ ದೊಡ್ಡ ಮಾತಲ್ಲ. ಪಾಪಿಗಳು ಬದುಕ್ಬೇಕಲ್ಲ. ಸರಿ, ನೋಡೋ ದೃಷ್ಟಿಕೋನ ಬೇರೆ ಇರ್ತಲ್ಲ ಸರ್. ಈಗ ಯಾವುದೋ ಒಂದು ತಪ್ಪನ್ನ ನಾವು ಒಬ್ಬ ವ್ಯಕ್ತಿಯನ್ನ ಮಾಡಿದ್ರು ಅಂತಂದ್ರೆ ಅವ್ರನ್ನ ನಾವು ಬದಲಾವಣೆ ಆಗ್ತಾನಂದ್ರೆ ಸಮಾಜ ಅವ್ರನ್ನ ಬಿಡುದಿಲ್ಲ ಅಂದ್ರೆ ಅವ್ರಿಗೆ ಅದೊಂದು ಲೇಬಲ್ ಆಗ್ಬಿಟ್ಟಿರ್ತದೆ ಸರ್. ಅದನ್ನ ಅವ್ರು ಹೇಗೆ ಎದುರಿಸ್ಬೇಕು ಆ ಟೈಮ್ ನಲ್ಲಿ? ಇಲ್ಲ, ಒಂದು ದೊಡ್ಡ ಮಟ್ಟದ ನೈತಿಕ ಸ್ಥೈರ್ಯ ಶಕ್ತಿ ಇದ್ರೆ ಸಮಾಜವನ್ನ ಎದುರಿಸಬಹುದು. ಅವನ ಎಲ್ಲಾ ಪಾತ್ರಗಳು ಸಮಾಜವನ್ನ ಎದುರಿಸ್ತವೆ, ಸಮಾಜವನ್ನ ಧಿಕ್ಕರಿಸುವುದಲ್ಲ, ಸಮಾಜವನ್ನ ಎದುರಿಸ್ತಾರೆ. ಅಲ್ಲ, ಈಗ ನಮ್ಮ ಇದ್ರಲ್ಲಿ ಏನಾಗ್ಬಿಟ್ಟಿದೆ ಸರ್, ಈಗ ನಮ್ಮ ಜನರೇಷನ್ ಅಲ್ಲಿ ಅಂತಂದ್ರೆ ಈ ಕಷ್ಟಗಳನ್ನ, ಈ ಸಮಸ್ಯೆಗಳನ್ನ ಎದುರಿಸೋದೇ ನಮ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ನೀವು ಇವತ್ತೆಲ್ಲ ನೋಡ್ತಾ ಇದ್ರಿ ಸರ್, ಸಣ್ಣ ಸಣ್ಣ ವಿದ್ಯಾರ್ಥಿಗಳೆಲ್ಲ ರಿಸಲ್ಟ್ ಸರಿ ಬಂದಿಲ್ಲ ಅಂತ ಹೇಳಿ, ಲವ್ ಫೇಲ್ ಆಗಿದೆ, ಜಾಬ್ ಬಂದಿಲ್ಲ ಅಂತ ಹೇಳಿ ಸುಸೈಡ್ ಮಾಡ್ಕೊಂತ ಇದಾರೆ ಸರ್ ಎಷ್ಟೋ ಜನರು. ನಿಮ್ಗೆ ಗೊತ್ತಿದೆ, ಅವ್ರು ನೋಡಿರ್ತೀರಿ ನೀವೆಲ್ಲ. ಸೊ ಅದರಿಂದ ಹೇಗೆ ಅವರು ಹೊರಗೆ ಬರ್ಬೋದು ಅಥವಾ ಹೇಗೆ ಸ್ಥೈರ್ಯವಾಗಿ ನಿಲ್ಬೋದು ಅಂತ ಸರ್? ನಮ್ಮ ಯುವ ಪೀಳಿಗೆಯಲ್ಲಿ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಕಡಿಮೆಯಾಗಿದೆ. ನೀವು ಹೇಳಿದ್ದು ಸರಿ. ಸಣ್ಣ ಸಣ್ಣ ಕಾರಣಗಳಿಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಪರೀಕ್ಷೆಯಲ್ಲಿ ಫೇಲ್ ಆಗೋದು ಅಥವಾ ಯಾವುದೋ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿ ಅವಳು ಪ್ರೀತಿ ಮಾಡಲಿಲ್ಲ ಎಂಬ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಅವಳನ್ನ ಕೊಲೆ ಮಾಡೋದು, ಆಸಿಡ್ ಮಾಡೋದು, ಇದೆಲ್ಲ ಒಂದು ಹಳಿ ತಪ್ಪಿದ ಮನಸ್ಸಿನ ವ್ಯವಹಾರಗಳು. ಸೊ ಅದಕ್ಕಾಗಿ ಈಗ ನಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿ ಬರ್ಬೇಕು ಅಂತಂದ್ರೆ ಪಾಲಕರು ಸರಿಯಾದ ದಾರಿಯಲ್ಲಿ ಇರ್ಬೇಕು, ಶಿಕ್ಷಕರು ಸರಿಯಾದ ದಾರಿಯಲ್ಲಿ ಇರ್ಬೇಕು, ಸಮಾಜ ಸರಿಯಾದ ದಾರಿಯಲ್ಲಿ ಇರ್ಬೇಕು. ನಮ್ಮಲ್ಲಿ ಸಮಾಜದ ಪ್ರತಿಯೊಂದು ರಂಗದಲ್ಲೂ ಕೂಡ ಸಮಸ್ಯೆಗಳಿವೆ. ನಮ್ಮ ಸ್ವಾಮಿಗಳು, ಒಬ್ಬ ಸ್ವಾಮಿ ಹೇಗಿರ್ಬೇಕು ಹಾಗೆ ಒಬ್ಬ ಸ್ವಾಮಿ ಇಲ್ಲ, ಒಬ್ಬ ಶಿಕ್ಷಕ ಹೇಗಿರ್ಬೇಕು ಹಾಗೆ ಶಿಕ್ಷಕ ಇಲ್ಲ. ಹೀಗಾದಾಗ ಒಬ್ಬ ವಿದ್ಯಾರ್ಥಿ ಹೇಗೆ ಹೆಂಗಿರ್ಬೇಕು ಸಾಧ್ಯ ಇದೆ? Let us try to be good teachers. ವಿದ್ಯಾರ್ಥಿಗಳು ತಮ್ಮಲ್ಲೇ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೋಬೇಕು. ನಾವು ಅದಕ್ಕೆ ಪೂರಕವಾದ ಪರಿಸರವನ್ನ ನಿರ್ಮಾಣ ಮಾಡಿ ಹೇಳ್ಬೇಕು. ನೋಡು, ಜೀವನ ಬಹಳ ದೊಡ್ಡದು, ಜೀವನ ಬಹಳ ದೊಡ್ಡದು, ಜೀವನ ಬಹಳ ಮಹತ್ವದ್ದು. ವಾಟ್ ಈಸ್ ಪ್ರೆಷಿಯಸ್ ಇನ್ ಲೈಫ್ ಈಸ್ ಲೈಫ್. ಸಿಗಲಿಲ್ಲ, ಒಬ್ಬ ಹುಡುಗಿ ಸಿಗಲಿಲ್ಲ ಅಂದ್ರೆ ಏನಾಗ್ಬೋದಿದೆ? ಪ್ರೀತಿ ಮಾಡಿರ್ಬೋದು, ಇಟ್ಸ್ ಆಲ್ ರೈಟ್, ಯು ಶುಡ್ ಲಿವ್. ಸೋಲು ಗೆಲುವು, ನೀವು ಜೈಲಿನಲ್ಲಿ ಇದ್ರೂ ಚಿಂತೆ ಇಲ್ಲ, ಆತ್ಮಹತ್ಯೆ ಮಾಡ್ಕೋಬಾರ್ದು, ಯಾವ ಕಾರಣಕ್ಕೂ ಮಾಡ್ಕೋಬಾರ್ದು. ಈಗ ಅದೇ ಇನ್ನೊಂದು ಟಾಲ್ಸ್ಟಾಯ್ ಅವರ ಇನ್ನೊಂದು ಫೇಮಸ್ ನಾವೆಲ್ ಇದೆ ಸರ್, ಅನ್ನ ಕೆರೆನಿನದಲ್ಲಿ ಒಂದ್ ಮಾತು ಬರುತ್ತೆ ಸರ್, ಎಲ್ಲಾ ಸಂತೋಷದ ಕುಟುಂಬಗಳು ಒಂದೇ ರೀತಿಯಾಗಿರ್ತವೆ, ಅದ್ರ ಪ್ರತಿಯೊಂದು ಅತೃಪ್ತ ಕುಟುಂಬ ತನ್ನದೇ ಆದ ರೀತಿಯಲ್ಲಿ ಅತೃಪ್ತವಾಗಿರ್ತದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಬಹಳ ಮಹತ್ವದ ಒಂದು ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್. ಎಲ್ಲರೂ ಇದನ್ನ ಕೋಟ್ ಮಾಡ್ತಾ ಇರ್ತಾರೆ, ಏನಂದ್ರೆ ಆಲ್ ಹ್ಯಾಪಿ ಫ್ಯಾಮಿಲೀಸ್ ಆರ್ ಅಲೈಕ್, ಈಚ್ ಅನ್ಹ್ಯಾಪಿ ಫ್ಯಾಮಿಲಿ ಈಸ್ ಅನ್ಹ್ಯಾಪಿ ಇನ್ ಇಟ್ಸ್ ಓನ್ ವೇ ಅಂತ ಅರ್ಥ. ಬಹಳ ಒಂದು ಅತೀತವಾದಂತ ಒಂದು ಸತ್ಯ. ಇದನ್ನ ನಾನು ಗ್ರಹಿಸಿದ ರೀತಿಯನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಆಲ್ ಹ್ಯಾಪಿ ಫ್ಯಾಮಿಲೀಸ್ ಆರ್ ಅಲೈಕ್ ಅಂತಂದ್ರೆ ಸಂತೋಷದಲ್ಲಿ ಎಲ್ಲಾ ಕುಟುಂಬಗಳು ಒಂದೇ ರೀತಿಯಾಗಿರ್ತವೆ. ಉದಾಹರಣೆಗೆ, ನೀವೊಂದು ಕಾರ್ ಖರೀದಿ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಒಂದು ಕಾರ್ ಖರೀದಿ ಮಾಡಿದಾಗ ನಿಮಗೆ ಏನು ಸಂತೋಷ ಆಗ್ತದಲ್ಲ, ನಾನು ಕಾರ್ ಖರೀದಿ ಮಾಡಿದಾಗೂ ಅದೇ ಸಂತೋಷ ಆಗ್ತದೆ. ಹೌದಾ? ಆದ್ರೆ ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಅತೃಪ್ತಿ ಆಗಿರ್ತದೆ, ನನಗೂ ಅತೃಪ್ತಿ ಆಗಿರ್ತದೆ. ನಿಮ್ಮ ಅತೃಪ್ತಿಯ ಸ್ವರೂಪವೇ ಬೇರೆ, ನನ್ನ ಅತೃಪ್ತಿಯ ಸ್ವರೂಪವೇ ಬೇರೆ. ಎಲ್ಲಾ ಗೆಲುವು ಒಂದೇ, ಎಲ್ಲಾ ಸೋಲುಗಳು ಒಂದೇ ಅಲ್ಲ. ಪ್ರತಿಯೊಂದು ಸೋಲು ಬೇರೆ ಬೇರೆ ರೀತಿಯಿಂದ ಇರ್ತದೆ, ಎಲ್ಲ ಗೆಲುವು ಒಂದೇ. ಆಲ್ ವಿಕ್ಟರೀಸ್ ಆರ್ ಒನ್ ಅಂಡ್ ದ ಸೇಮ್, ಬಟ್ ಡಿಫಿಟ್ಸ್ ಆರ್ ಡಿಫರೆಂಟ್. ಈಗ ನೋಡಿ, ಗಂಡ ಹೆಂಡತಿ ಒಂದು ಕುಟುಂಬದಲ್ಲಿ ಪತಿ ಪತ್ನಿಯರು ಬಹಳ ಅನನ್ಯವಾಗಿದ್ದಾರೆ, ಪ್ರೀತಿಯಿಂದಿದ್ದಾರೆ ಅಂದ್ರೆ ಒಂದು ಯೂನಿವರ್ಸಲ್ ಅದು. ಆದ್ರೆ ಯಾವುದೋ ಒಂದು ಕುಟುಂಬದಲ್ಲಿ ಪತ್ನಿ ಪತಿಯನ್ನ ಪೀಡಿಸ್ತಾಳೆ ಅಥವಾ ಪತಿ ಪತ್ನಿಯನ್ನ ಪೀಡಿಸ್ತಾಳೆ ಅಂತಂದ್ರೆ ಅದು ಡಿಫ್ರೆಂಟ್ ಆಗಿರ್ತದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಕಷ್ಟವನ್ನು ಕೊಡೋದಿಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಿರ್ತಾರೆ. when you love, when I love, it's the same. Okay, so when you hate and I hate, we hate differently. ಬೇರೆ ಬೇರೆ ಆಗಿರ್ತದೆ ಅಂತ. ಹೀಗಾಗಿ ಇದು ಇಡೀ ಕುಟುಂಬ ವ್ಯವಸ್ಥೆಯನ್ನ, ಮನುಷ್ಯ ಸಂಬಂಧಗಳನ್ನ ವಿಶ್ಲೇಷಣೆ ಮಾಡಿದ ಒಂದು ಅದ್ಭುತವಾದಂತ ಕ್ರಮ. ಸರ್ ಬಹಳ ಅದೇ ಸರ್, ನಮಗೆ ಅದು ಅರ್ಥ ಆಗಿರ್ಲಿಲ್ಲ ಆಕ್ಚುಲಿ, ಅದು ಹೇಗೆ ಇದು ಇರ್ತದೆ ಅಂತ ಹೇಳಿ. ಅಲ್ಲ, ನೀವ್ ಹೇಳಿದ್ರಿ ಸರ್ ಬೇರೆ ಬೇರೆ ಆಗಿರ್ತಾವ.
ಈ ಅಭಿಪ್ರಾಯಗಳಾಗಿರ್ಲಿ ನಮ್ಮ ಈ ಸೋಲುಗಳು ಬೇರೆ ಬೇರೆ ಆದಾಗ ಅವುಗಳನ್ನ ಹೇಗೆ ಸ್ವೀಕರಿಸ್ಬೇಕು ಸರ್? ಈ ಬದುಕಿನಲ್ಲಿ ಸೋಲು ಸಹಜ ಸರ್, ಬಟ್ ಅದನ್ನ ನಾವು ಹೇಗೆ ತಗೋಬೇಕು, ಅದು ಹೇಗೆ ಸ್ವೀಕರಿಸ್ಬೇಕು ಅಂತ? ಸೋಲನ್ನ ಬಹಳ ಸಹಜವಾಗಿ ಸ್ವೀಕರಿಸಬೇಕು, ಬಹಳ ಸಹಜವಾಗಿ ಸ್ವೀಕರಿಸಬೇಕು. ಯಾವುದೇ ಒಂದು ಆಟವನ್ನು ಆಡುವಾಗ ಎರಡು ತಂಡಗಳು ಗೆಲ್ಲೋದಿಲ್ಲ, ಒಂದೇ ತಂಡ ಗೆಲ್ಲೋದು. ನಾವು 100 ಜನ ಪರೀಕ್ಷೆಗಳನ್ನ ಬರೆದಿರ್ತೀರಿ, ರ್ಯಾಂಕ್ ಬರೋದು ಒಬ್ಬನಿಗೆನೆ, ಹೌದಲ್ಲ? ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡಿರ್ಬೇಕು. ಎರಡನೇದು, ಸೋಲು ಕಲಿಸುವ ಪಾಠವನ್ನ ಗೆಲುವು ಕಲಿಸುವುದಿಲ್ಲ, ಸಾಧ್ಯವೇ ಇಲ್ಲ. ನಮ್ಮನ್ನು ಏನು ನಮ್ಮ ಸೋಲುಗಳು, ಅವಮಾನಗಳು, ಅಪಮಾನಗಳು, ನಾವು ಮೋಸ ವಂಚನೆಗೆ ಒಳಗಾಗುವುದರ ಮೂಲಕ ನಾವು ಬದುಕಿನ ಅರ್ಥವನ್ನ ಸರಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ನಾವೇನ್ ಹೇಳ್ಬೇಕು ಅಂತಂದ್ರೆ, ಯು ಬಿ ಹ್ಯಾಪಿ ಇಫ್ ಯು ವಿನ್, ಬಿ ಮೋರ್ ಹ್ಯಾಪಿ ಇಫ್ ಯು ಲೂಸ್ ಇಟ್. ಸೊ ಲರ್ನ್ ಟು ಎಂಜಾಯ್ ಯುವರ್ ಡಿಫೀಟ್ಸ್. ನಮ್ಮ ಸೋಲುಗಳನ್ನ ಸಂಭ್ರಮಿಸುವ ಒಂದು ಬುದ್ಧಿಮತ್ತೆ ನಮಗೆ ಇರಬೇಕು ಅನ್ನೋದು. ನನಗೆ ನಮ್ಮೆಲ್ಲರ ಆಸೆ ಇರ್ತವೆ, ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ನಾವು ಹೆಚ್ಚು ಸಲ ಗೆಲ್ಲೋದಿಲ್ಲ. ಯಾರಿಗೂ ಎಂತ ಯಶಸ್ವಿ ಮನುಷ್ಯ ಕೂಡ ಅನೇಕ ಸೋಲುಗಳನ್ನ ಅನುಭವಿಸ್ಬೇಕಾಗ್ತದೆ. ಅಮಿತಾಬ್ ಬಚ್ಚನ್ ಒಳ್ಳೆ ಸಿನಿಮಾ ಕೊಡೋಕ್ಕಿಂತ ಮುಂಚೆ 15 ಫೇಲ್ಯೂರ್ಸ್ ಆಗಿಬಿಟ್ಟಿತ್ತು, ಆಗಿದ್ವಲ್ಲ. ಮತ್ತೆ ಅನೇಕ ಕೃತಿಗಳು ಫೇಲ್ ಆದ್ಮೇಲೆ ಒಂದು ಯಶಸ್ವಿ ಕೃತಿಯನ್ನ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇದು ಜೀವನದ ಒಂದು ಅವಿಭಾಜ್ಯ ಅಂಗ ಸೋಲು ಅನ್ನೋದು. ಸೋಲಿನ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಯಾರು, ಸೋಲನ್ನ ಸಂಭ್ರಮಿಸ್ಬೇಕು. ಈಗ ನೋಡಿ, ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ, ಕ್ಯಾಂಟೀನ್ ಹೋಗೋಣ, ಊಟ ಕೊಡಿಸ್ತೇನೆ ಅಂತ ಹೇಳ್ತಾರೆ. ಫೇಲ್ ಆದಾಗ ಹೇಳ್ಬೇಕು, ಯಾಕೆ ಹೇಳ್ಬಾರ್ದು? ನಾನು ಇವತ್ತು ಫೇಲ್ ಆಗಿದ್ದೀನಿ, ಸಂತೋಷ ಆಗಿದೆ, ಲೆಟ್ಸ್ ಗೋ ಟು ಹೋಟೆಲ್ ಅಂಡ್ ಎಂಜಾಯ್. ಅಷ್ಟೇ ಸರ್, ಆ ತರ ಈ ತರ ನಾವು ಮಕ್ಕಳನ್ನ ಬೆಳೆಸ್ಬೇಕು, ಬೆಳೆಸ್ಬೇಕು. ನೀವು ಹೋಗ್ರಿ, ಗೆಲ್ರಿ, ಸಂತೋಷದಿಂದ ಇರಿ. ಬದುಕು ದೊಡ್ಡದು ಅಂತ ಸರ್, ಬದುಕಬೇಕು ಈ ಕ್ಷಣದಲ್ಲಿ, ಬದುಕಬೇಕು, ಸಂತೋಷದಿಂದ ಬದುಕಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಸೋಲನ್ನ ಸಂಭ್ರಮಿಸಬೇಕು ಅನ್ನೋದೇನಿದೆಯಲ್ಲ, ಎಲ್ಲರಿಗೂ ಬರ್ಲಿಕ್ಕಿಲ್ಲ ಸರ್, ಬಟ್ ಅದನ್ನ ನಾವು ರೂಢಿಗತ ಮಾಡ್ಕೊಂಡ್ರೆ ಬರುತ್ತೆ ಅನ್ನೋದು ಸರ್. ವಿದ್ಯಾರ್ಥಿಗಳೇ, ವೀಕ್ಷಕರೇ, ನೋಡಿದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಡೋಣೂರ್ ಸರ್ ಅವರು ಈ ಟಾಲ್ಸ್ಟಾಯ್ ಅವರ ಕಥೆಗಳ ಮೂಲಕ ನಮ್ಮ ಈ ಜೀವನ ಸಾಕ್ಷಾತ್ಕಾರ ಮತ್ತು ಜೀವನವನ್ನು ಹೇಗೆ ಬದುಕಬೇಕು, ಸೋಲು ಗೆಲುವುಗಳ ಬಗ್ಗೆ ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ಹೇಳಿದ್ರು. ತುಂಬಾ ಧನ್ಯವಾದಗಳು ಸರ್. ಬಹಳ ವಂಡರ್ಫುಲ್ ಆಗಿ ನಮಗೆ ಈ ಟಾಲ್ಸ್ಟಾಯನ್ನ ತಿಳಿಸ್ಕೊಟ್ರೆ. ಆಕ್ಚುಲಿ ಸರ್, ಅವರ ಅರ್ಥ ಹೇಗಿರುತ್ತೆ ಸರ್ ಅಂದ್ರೆ, ನಾವು ಓದಿದಾಗ ನಮ್ಗೆ ಈ ಒಳನೋಟಗಳ ಅರ್ಥ ಆಗುವುದಿಲ್ಲ. ಅಂದ್ರೆ ಕೆಲವೊಂದು ಸ್ಟೋರಿಯನ್ನ ನೋಡಿ ಅದನ್ನ ಸ್ಟೋರಿ ಮತ್ತೆ ನೀವು ಇದು ಮಾಡ್ತೀವಿ. ನಾವೀಗ ಹೇಳಿದಿವಲ್ಲ, ಎಲ್ಲಾ ಸಂತೋಷದ ಕುಟುಂಬಗಳು ಕೂಡ ಸಂತೋಷವಾಗಿರುತ್ತೆ. ಅದರ ಅರ್ಥ ನಮ್ಗೆ ಆಗುದು ನಿಮ್ಮಂತಹ ಒಬ್ಬ ಮೇಧಾವಿಗಳಿಂದ ಅದನ್ನ ವಿಶ್ಲೇಷಿಸಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಸರ್. ಸರ್ ಇಷ್ಟೆಲ್ಲ ಹೇಗೆ ಓದ್ಕೊಂಡ್ರಿ ಸರ್ ಅಂತ ಅದೊಂದು ಬಹಳ ಡೌಟ್ ಸರ್. ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳ್ತಾ ಇದ್ರು, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಕವಿತಾ ಅಂತ ನನ್ನ ಫ್ರೆಂಡ್ಸ್ ಸರ್ ಯಾವಾಗಲೂ ಹೇಳ್ತಾ ಇರಲಿಲ್ಲ, ಸೊ ಎಷ್ಟು ಯಾವುದೇ ವಿಷಯವನ್ನ ಕೇಳಿದ್ರು ಹೇಳುವಷ್ಟು ನಾಲೆಜ್ ಅವ್ರಿಗೆ ಇರ್ತದೆ, ಯಾವ ವಿಷಯನ ಕೇಳಿದ್ರು ಕೂಡ. ಹೇಗೆ ಸರ್ ಅದು, ಹೇಗೆ ನೀವು ಅದನ್ನ ರೂಢಿಸ್ಕೊಂಡ್ರಿ ಅಂತ? ನನ್ನ ಜೀವನದಲ್ಲಿ ನಾನು ಮಾಡಿರುವ ಒಂದೇ ಒಂದು ಕೆಲಸ ಅಂತಂದ್ರೆ ಓದೋದು, ಬರೆಯೋದು, ಓದಿದ್ರ ಬಗೆಗೆ ಧ್ಯಾನಿಸೋದು. ನನ್ನ ಬಹುತೇಕ ನನ್ನ ಸಮಯವನ್ನ ನಾನು ಈ ಕೆಲಸದಲ್ಲಿ ಕಳೆದಿದ್ದರಿಂದ ಸಾಹಿತ್ಯದೊಂದಿಗೆ, ಸಾಹಿತ್ಯ ಕೃತಿಗಳೊಂದಿಗೆ ಒಂದು ನಿರಂತರವಾದ ಮುಖಾಮುಖಿ ಅನುಸಂಧಾನ ಮಾಡ್ತಾ ಬಂದಿರೋದ್ರಿಂದ ಮತ್ತು ನನ್ನ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ಇವೇ ವಿಚಾರಗಳು ಇರೋದರಿಂದ ನನಗೆ ಅನುಕೂಲ ಆಗಿದೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಸರ್ ಅವರು ಟಾಲ್ಸ್ಟಾಯ್ ಅವರ ಬಗ್ಗೆ ಬಹಳ ಸಮಗ್ರವಾಗಿ ನಮಗೆ ವಿವರಣೆ ನೀಡಿದ್ದಾರೆ. ಇವುಗಳನ್ನ ನೀವು ಅರ್ಥೈಸಿಕೊಂಡು ಇವುಗಳನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ. ಇದೇ ರೀತಿ ಮುಂದೂ ಕೂಡ ಸರ್ ಅವರಿಗೆ ಶೇಕ್ಸ್ಪಿಯರ್ ಮತ್ತು ರಾಜ್ಕುಮಾರ್ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ, ಅವುಗಳ ಮೇಲೇನೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡೋಣ ಸರ್. ತಮ್ಮ ಇವಾಗ ವಿಚಾರಗಳನ್ನ ಹಂಚ್ಕೊಳ್ಳೋರೆ ನಮ್ಮ ಜೊತೆ. ಸೊ ಅಲ್ಲಿವರೆಗೂ ಇಲ್ಲಿವರೆಗೂ ಬಂದು ಸರ್ ನಮಗಾಗಿ ಒಂದು ತಮ್ಮ ಬಿಜಿ ಶೆಡ್ಯೂಲ್ ನಲ್ಲೂ ಕೂಡ ನಮಗೆ ಸಮಯವನ್ನು ಕೊಟ್ಟು ಒಂದು ಇದು ಮಾಡ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.